ಮಕ್ಕಳೇ, ಇವತ್ತು ಪಾಠಕ್ಕಿಂತ ಹಾಗೆ ಸಹಜವಾಗಿ ಮಾತುಕತೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿ ಬಂದು ಕೊಡ್ತಿರುವಂಥದ್ದು. ಪಾಠ ಪ್ರತಿಸತಿ ಕೇಳಿದಿರಿ ನೀವು. ಪಾಠ ಏನು ಕೇಳಿದಿರಿ ತಿಳ್ಕೊಳ್ಳೋಣ ಅನ್ನೋ ಮನಸ್ಸು ಇದೆ. ಹಿಂದೆ ಕೇಳಿದ ಪಾಠದ ಬಗ್ಗೆ ನಿಮಗೇನು ಅರ್ಥ ಆಯಿತು, ನಿಮ್ಮ ಮನಸ್ಸಲ್ಲಿ ಏನು ಉಳಿತು ಅನ್ನೋದನ್ನು ತಿಳ್ಕೊಳ್ಳೋ ಮನಸ್ಸು ಇದೆ. ಹಾಗೆ ಸಹಜವಾಗಿ ನಮ್ಮ ಜೊತೆಗೆ ಮಾತಾಡುವಂಥ ಮನಸ್ಸು ಇದೆ. ಈಗ ನಿಮ್ಮ ಪೈಕಿ ಯಾರ್ಯಾರು ಸಮುದ್ರ ತೀರದಲ್ಲಿ ವಾಸ ಮಾಡ್ತೀರಿ, ನಿಮ್ಮ ಮನೆ ಸಮುದ್ರ ತೀರದಲ್ಲಿ ಮನೆ ಇದೆ, ಸಮುದ್ರ ಹತ್ರ ಮನೆ ಇದೆ ಅನ್ನೋರು ಯಾರೆಲ್ಲ ಕೈ ಎತ್ತಿ ನೋಡೋಣ. 1 2 3 4 5 6 ಅರ್ಧ ಕೈ ಎತ್ತಿದ್ರೆ ಏನದು? ನಿಂತ್ಕೊಳ್ಳಿ. ಸಮುದ್ರ ತೀರದಲ್ಲಿ ಮನೆ ಇರೋರು, ಸಮುದ್ರದ ಹತ್ರ ಮನೆ ಇರೋರು ನಿಂತ್ಕೊಳ್ಳಿ. ಕೂಡ ಕೂತ್ಕೊಳ್ಳಿ. ನೋಡಿ, ಇನ್ನು ಉಳಿದವರಿಗೆಲ್ರಿಗೂ ಈ ಜಾಗ ತುಂಬಾ ವಿಶೇಷ ಅಂತ. ಯಾರಿಗೆ ಸಮುದ್ರ ತುಂಬಾ ಹತ್ರ ಇದೆ ಮನೆಗೆ, ಅವರಿಗೆ ಸಮುದ್ರ ವಿಶೇಷ ಅಲ್ಲ ಅಲ್ವಾ? ಯಾರ ಮನೆ ಸಮುದ್ರ ಹತ್ರ ಇಲ್ಲ ಅವರಿಗೆ ಈ ಜಾಗ ತುಂಬಾ ವಿಶೇಷ. ಚೆನ್ನಾಗಿಲ್ವಾ ಮಕ್ಕಳೇ ಜಾಗ ಇದು? ಸ್ವಲ್ಪ ತಣ್ಣಗಿದೆ ಅಲ್ವಾ? ಏನ್ ಮಾಡೋದು, ಆಮೇಲೆ ತುಂಬಾ ಬಿಸಿ ಇರುತ್ತೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದ್ರೆ ಬಿಸಿ ಜಾಸ್ತಿ ಇರುತ್ತೆ. ಬಿಸಿ ಒಳ್ಳೇದ ತಂಪು ಒಳ್ಳೇದ? ಹೌದಾ, ತಂಪು ಒಳ್ಳೇದಾ? ಇರ್ಬೇಕಾದಷ್ಟು ಇದ್ರೆ ತಂಪು ಒಳ್ಳೇದು, ಬಿಸಿನೂ ಒಳ್ಳೇದು. ಜಾಸ್ತಿ ಇದ್ರೆ ತಂಪು ಜಾಸ್ತಿ ಆದ್ರೂ ತೊಂದರೆ ಆಗತ್ತೆ, ಥಂಡಿ ಆಗತ್ತೆ ಅಲ್ವಾ? ಬಿಸಿ ಜಾಸ್ತಿ ಆದ್ರೂ ತೊಂದರೆ ಆಗತ್ತೆ, ಉಷ್ಣ ಆಗತ್ತೆ. ಬೆಂಕಿ ಬೇಕು, ಆದ್ರೆ ನಮ್ಮನ್ನು ಸುಡಬಾರ್ದು ಅದು ಅಲ್ವಾ? ನೀರು ಕಾಯಿಸ್ಕೋಬೇಕು, ಸ್ನಾನ ಮಾಡಬೇಕು, ಬೆಂಕಿ ಬೇಕು. ಅಥವಾ ಅಡುಗೆ ಮಾಡ್ಕೋಬೇಕು ಅಂದ್ರೆ ಬೆಂಕಿ ಬೇಕು. ಹಾಗಂತ ಬೆಂಕಿ ನಮ್ಮನ್ನು ಸುಡಬಾರದು ಅಂತ. ಎಲ್ಲವೂ ಹಿತವಾಗಿದ್ರೆ, ಹಿತ ಮಿತವಾಗಿದ್ರೆ ಎಲ್ಲ ಶ್ರೇಯಸ್ಕರ ಅಂತ. ಹಿತ ಮಿತ ಅಲ್ಲದೆ ಇದ್ರೆ ಅದು ಎಷ್ಟೇ ಚೆನ್ನಾಗಿದ್ರು ಕೂಡ, ಎಷ್ಟೇ ಉತ್ಕೃಷ್ಟವಾದ ವಸ್ತುವಾಗಿದ್ರು ಕೂಡ ಶ್ರೇಯಸ್ಕರ ಅಲ್ಲ. ಹಾಗಾಗಿ ತಂಪು ಚಂದ, ಬಿಸಿಯೂ ಚಂದ, ಅದದ್ದು ಎಷ್ಟಿರ್ಬೇಕು ಅಷ್ಟು ಇದ್ದಾಗ ಅಂತ, ಹೇಗಿರ್ಬೇಕೋ ಹಾಗಿದ್ದಾಗ ಅಂತ. ತುಂಬಾ ಸುಂದರವಾದ ಪರಿಸರ, ಸಮುದ್ರ ತೀರ. ಸಮುದ್ರ ಅಂದ್ರೆ, ಸಮುದ್ರದ ಮುಂದೆ ನಿಂತಾಗ ಏನು ಗೊತ್ತಾಗತ್ತೆ ನಮಗೆ? ಸಮುದ್ರ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ದೊಡ್ಡದಲ್ವಾ? ನಿಮ್ಮನೆ ಕೆರೆಗಿಂತ ದೊಡ್ಡದಿಲ್ವಾ ಸಮುದ್ರ? ನದಿಗಿಂತ? ಎಷ್ಟು ನದಿಗಳು ಬರುತ್ತೆ ಸಮುದ್ರಕ್ಕೆ ನೋಡಿ, ಬಂದು ಸೇರುತ್ತೆ. ಅದು ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ. ಸಮುದ್ರ ನದಿಗಳು ಬಂದು ಸೇರಿದ್ರು ಕೂಡ, 100 ನದಿಗಳು ಬಂದು ಸೇರಿದ್ರು ಕೂಡ ಆ ಸಮುದ್ರ ಅದು ಉಕ್ಕಿ ಬರೋದು ಇಲ್ಲ. ಹಾಗಂತ ಬೇಸಿಗೆ ಬಂತು ಅಂತ ಬತ್ತಿ ಹೋಗೋದು ಇಲ್ಲ. ಹಾಗಿರ್ಬೇಕು ಜೀವನದಲ್ಲಿ. ಕುಗ್ಗಬಾರದು, ಹಿಗ್ಗಬಾರದು, ಸಮತೋಲನ ಇಟ್ಕೋಬೇಕು ಜೀವನದಲ್ಲಿ ಅನ್ನೋ ಪಾಠ ಹೇಳ್ತಾ ಇದೆ. ಸಮುದ್ರದ ಮುಂದೆ ನಿಂತಾಗ ನಮ್ಗೆ ಗೊತ್ತಾಗೋದು ನಾವೆಷ್ಟು ಸಣ್ಣವರು ಅಂತ. ಯೋಚನೆ ಮಾಡಿ, ಸಮುದ್ರದ ಗಾತ್ರ ನಮ್ಮ ಗಾತ್ರ. ಎಷ್ಟು ಆಳ ಇದೆ ಸಮುದ್ರ, ಎಷ್ಟು ವಿಸ್ತಾರ ಇದೆ, ತುದಿಯೇ ಕಾಣಿಸೋದಿಲ್ಲ ಅಲ್ವಾ? ನೆಲನೂ ಕಾಣಿಸೋದಿಲ್ಲ, ತುದಿನೂ ಕಾಣಿಸೋದಿಲ್ಲ. ಅನಂತ ಅಗಾಧ. ಅಗಾಧ ಅಂದ್ರೆ ನೆಲ ಸಿಕ್ಕಲ್ಲ ಅಂತ, ಆಳ ಸಿಕ್ಕಲ್ಲ ಅಂತ, ಆ ತರ ಇದೆ ಅದು ಅಂತ. ಹಾಗಾಗಿ ಅದ್ರ ಮುಂದೆ ನಿಂತಾಗ ನಾವೆಷ್ಟು ಚಿಕ್ಕವರು ಅಂತ ನಮ್ಗೆ ಗೊತ್ತಾಗತ್ತೆ. ಈ ಬೆಟ್ಟ ತಗೊಳ್ಳಿ, ಈ ಬೆಟ್ಟದ ಮುಂದೆ ನಾವೆಷ್ಟು ಚಿಕ್ಕವರು. ಇದು ಶತಶೃಂಗ ಪರ್ವತ. ಇದು ಏನ್ ಹೇಳಿ? ಹನುಮಂತ ಹುಟ್ಟಿದ್ದು ಇದೇ ಪರ್ವತದಲ್ಲಿ. ಶತಶೃಂಗ ಪರ್ವತ ಇದು. ಶೃಂಗ ಅಂದ್ರೆ ಏನು? ಶೃಂಗ ಅಂದ್ರೆ ಶೃಂಗ ಅಂದ್ರೆ ತುದಿ. ಶೃಂಗ ಅಂದ್ರೆ ತುದಿಂತಲೂ ಆಗತ್ತೆ, ಶಿಖರ ಅಂತ ಶೃಂಗ ಅಂದ್ರೆ. ಶತಶೃಂಗ ಅಂದ್ರೆ ನೀವೇ ಹೇಳಿ ಏನು ಅಂತ? ಶತಶೃಂಗ ಅಂದ್ರೆ ಏನು? ಶತ ಅಂದ್ರೆ ಏನು? ಶತ ಅಂದ್ರೆ 100, ಹೊತ್ತಲ್ಲ.
ದಶ ಅಂದ್ರೆ 10, ಏಕಂ ಅಂದ್ರೆ ಎಷ್ಟು? ದಶ, ಶತಂ, ಸಹಸ್ರಂ, ಆಮೇಲೆ ಆಯುತ ಅಂದ್ರೆ ಗೊತ್ತಾ ನಿಮ್ಗೆ? ಆಯುತ, ಆಯುಧ ಅಲ್ಲ, ಆಯುತ ಗೊತ್ತಾ? 10,000 ಆಯುತ ಅಂದ್ರೆ. ಅಲ್ಲಿಂದ ಮುಂದೆ ಲಕ್ಷ, ಲಕ್ಷ ಗೊತ್ತಿಲ್ವಾ? ಸಂಖ್ಯೆಗಳು ಅವೆಲ್ಲ. ಹಾಗಾದ್ರೆ ಶತಶೃಂಗ ಅಂದ್ರೆ ಏನು? 100 ಶಿಖರಗಳಿವೆ, 100 ಶಿಖರಗಳು. ಎಲ್ಲೊಂದು ಶಿಖರ, ಈ ಒಂದು ಶಿಖರದ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ಇನ್ನು ಎಷ್ಟು ಶಿಖರಗಳಿದಾವೆ ಇದಕ್ಕೆ, ಪರ್ವತಕ್ಕೆ? ಪರ್ವತವು 100 ಶೃಂಗಗಳನ್ನು, 100 ಶೃಂಗಗಳನ್ನು ಹೊಂದಿದೆ. ಹಾಗಾಗಿ ಶತಶೃಂಗ ಪರ್ವತ. ಈ 100 ಶೃಂಗಕ್ಕಿಂತ ಮಿಗಿಲಾದ ಶೃಂಗ ಯಾವುದು ಅಂದ್ರೆ ಹನುಮಂತ, ಆಂಜನೇಯ. ಅವನಿಗೆ ಜನ್ಮವನ್ನು ಕೊಟ್ಟಿದೆ, ಅವನ ಆವಿರ್ಭಾವಕ್ಕೆ ಆಶ್ರಯ ಆಗಿದೆ ಇದು. ಹಾಗಾಗಿ ಅದು ಇನ್ನೂ ದೊಡ್ಡ ಹಿರಿಮೆ ಅದಕ್ಕೆ, ಶತಶೃಂಗ ಪರ್ವತಕ್ಕೆ. ಹಾಗಾಗಿ ಈ ಶಿಖರವೇ ಎಷ್ಟು ದೊಡ್ಡದಿದೆ, ಸಮುದ್ರ ಇನ್ನು ನಾವೆಷ್ಟು ಚಿಕ್ಕವರು. ನಮ್ಗೆ ಒಂದು ಗೊತ್ತಿರಬೇಕು ಅಂತ, ನಾನೆಷ್ಟು ದೊಡ್ಡವನು ಅಂತ ಅನ್ಕೋಬಾರದು, ನಾನೆಷ್ಟು ಸಣ್ಣವನು. ನಿಮಗೆ ಒಂದು ಉದಾಹರಣೆ ಗೊತ್ತಾ? ಹನುಮಂತ ಸಮುದ್ರ ಹಾರಿ ಲಂಕೆಗೆ ಹೋಗ್ತಾನಲ್ವಾ, ಸೀತೆಯನ್ನು ಹುಡುಕ್ತಾನೆ. ಸೀತೆ ಜೊತೆ ಮಾತುಕತೆ ಆಗತ್ತೆ. ಅವಾಗ ಸೀತೆ ಕೇಳ್ತಾಳೆ ಹನುಮಂತನನ್ನ, ಆಯ್ತಪ್ಪ ನೀನು ಹೇಗೋ ಬಂದೆ, ಸಮುದ್ರ ಹಾರಿ ಬಂದೆ, ಮತ್ತೆ ರಾಮ ಲಕ್ಷ್ಮಣ ಹೇಗೆ ಬರ್ತಾರೆ ಇಲ್ಲಿ? ಅವ್ರು ಹೆಂಗ್ ಬರಕ್ ಸಾಧ್ಯ ಲಂಕೆಗೆ? ಆಯ್ತು, ಉಳಿದ ಕಪಿಗಳು ಎಲ್ಲ ಬರ್ಬೇಕಲ್ವ, ಯುದ್ಧ ಮಾಡ್ಬೇಕಲ್ವ ರಾವಣ ಸೇನೆ ಜೊತೆಗೆ, ಅವರೆಲ್ಲ ಹೇಗೆ ಬರ್ತಾರೆ? ಚಂದ ಹೇಳಿದ ನೀನು, ಅದನ್ನೇ ಹೇಳ್ತಾನೆ ಹನುಮಂತ. ಅಮ್ಮ ಏನು ಯೋಚನೆ ಮಾಡಬೇಡ, ರಾಮ ಲಕ್ಷ್ಮಣ ನನ್ನ ಭುಜದ ಮೇಲೆ ಕುತ್ಕೊಂಡ್ ಬರ್ತಾರೆ, ಮತ್ತೆ ಉಳಿದ ಕಪಿಗಳು ಅಂತ ಕೇಳಿದಾಗ ಹನುಮಂತ ಒಂದು ಮಾತನ್ನು ಹೇಳ್ತಾನೆ, ನನಗಿಂತ ಸಣ್ಣವರಿಲ್ಲ. ಸುಗ್ರೀವನ ಸೈನ್ಯದಲ್ಲಿ ನನಗಿಂತ ಸಣ್ಣವರಿಲ್ಲ ಅಂತ. ನಾನೇ ಬಂದ್ಮೇಲೆ ಅವ್ರದ್ದೇನು ದೊಡ್ಡ ವಿಷಯ ಏನೂ ಇಲ್ಲ, ಬಂದ್ಬಿಡ್ತಾರೆ. ಈ ಸಾಲು ನೆನ್ಪಿಟ್ಕೊಳ್ಳಿ. ಮತ್ತಃ ಪ್ರತ್ಯವರಃ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ಬರ್ಕೋತೀರಾ? ಬರ್ಕೊಳ್ಳಿ. ಆದ್ಕೊಳ್ಳಿ, ಹೂ ಅನ್ನಿ. ಮತ್ತಃ ಅಷ್ಟು ಬೇಗ ಹೂ ಅಂದ್ಬಿಟ್ರ? ಪ್ರತ್ಯವರಃ, ಪ್ರತ್ಯವರಃ ಪಾಕ್ಯ ರಾವತ್ತು. ಪ್ರತ್ಯವರಃ ನಾಸ್ತಿ ಕಶ್ಚಿತ್, ಕಶ್ಚಿತ್ ಸುಗ್ರೀವ ಸನ್ನಿಧೌ, ಸುಗ್ರೀವ ಸನ್ನಿಧೌ. ಮತ್ತಃ ಅಂದ್ರೆ ನನಗಿಂತ, ಮತ್ತಃ ಅಂದ್ರೆ ನನಗಿಂತ, ಪ್ರತ್ಯವರಹ ಅಂದ್ರೆ ಚಿಕ್ಕವರು ಅಂತ, ಅವರ ಅಂದ್ರೆ ಚಿಕ್ಕವರು ಅಂತ, ಪ್ರತ್ಯವರ ನನಗೆ ಹೋಲಿಕೆ ಮಾಡಿದಾಗ ಚಿಕ್ಕವರು ಅಂತ. ಮತ್ತ ಪ್ರತ್ಯವರಹ ಮುಂದೇನಿದೆ? ನಾಸ್ತಿ ಅಂದ್ರೆ ಇಲ್ಲ, ನನಗಿಂತ ಚಿಕ್ಕವರು ಇಲ್ಲ. ಸುಗ್ರೀವ ಸನ್ನಿಧವು ಅಂದ್ರೆ ಬಳಿಯಲ್ಲಿ ಅಂತ, ಸನ್ನಿಧಿ ಅಂದ್ರೆ ಬಳಿ ಅಂತ. ಸುಗ್ರೀವನ ಬಳಿಯಲ್ಲಿ ಕಶ್ಚಿತ್ ಯಾರೊಬ್ಬರು, ಕಶ್ಚಿತ್ ಅಂದ್ರೆ ಯಾರೊಬ್ಬರು, ಮತ್ತಃ ನನಗಿಂತ, ಪ್ರತ್ಯವರಹ ಚಿಕ್ಕವರು, ನಾಸ್ತಿ ನಾವು ಕೇಳಿದ್ರೆ ಹೇಳ್ಬೇಕು ನೀವು. ಮತ್ತಃ ಅರ್ಥ ಹೇಳಿ. ಪ್ರತ್ಯವರಹ ನಾಸ್ತಿ ಕಶ್ಚಿತ್ ಸುಗ್ರೀವ ಸನ್ನಿಧವು. ಹಿಂದೆ ಮುಂದೆ ಆಯ್ತಲ್ಲ,
ವಾಕ್ಯ ಓದ್ಕೊಳ್ಳಿ ಈಗ. ನನಗಿಂತ ಚಿಕ್ಕವರು ಇಲ್ಲ ಯಾರೊಬ್ಬರು ಸುಗ್ರೀವನ ಬಳಿಯಲ್ಲಿ. ಹಿಂಗ್ ಮಾತಾಡ್ತಾರ? ನನಗಿಂತ ಚಿಕ್ಕವರು ಇಲ್ಲ ಯಾರೊಬ್ಬರು ಸುಗ್ರೀವನ ಬಳಿಯಲ್ಲಿ ಇದೇನಪ್ಪ? ಸರಿಯಾಗಿ ಹೇಳಿದ್ರಿ. ಈಗ ಇದಕ್ಕೆ ಏನಂತಾರೆ ಗೊತ್ತಾ? ನೀವು ಮಾಡಿದ್ರಲ್ಲ, ಅದಕ್ಕೆ ಏನಂತಾರೆ ಗೊತ್ತಾ? ಅನ್ವಯ ಅಂತ ಹೇಳ್ತಾರೆ. ಅದಕ್ಕೆ ಅನ್ವಯ. ಅನ್ವಯ ಅಂದ್ರೆ ಅರ್ಥ ಆಗೋ ತರ ಜೋಡಿಸಿ ಹೇಳೋದು ಅಂತ. ಹಿಂದೆ ಮುಂದೆ ಇರೋ ಪದಗಳನ್ನ, ಹಿಂದೆ ಮುಂದಾಗಿರೋ ಪದಗಳನ್ನ ಅರ್ಥ ಆಗೋ ತರ ಜೋಡಿಸಿ ಹೇಳೋದಕ್ಕೆ ಅನ್ವಯ ಅಂತ ಕರೀತಾರೆ. ಗೊತ್ತಿರ್ಬೇಕು ನಿಮ್ಗಿದ್ವ, ಸಂಸ್ಕೃತದಲ್ಲಿ ತುಂಬಾ ಬಳಕೆ ಇದೆ. ಅದು ಸರಿ, ಹಿಂದೆ ಮುಂದೆ ಯಾಕೆ ಮಾತಾಡ್ಬೇಕು? ಚಂದ ಹೇಳಿದೆ ನೀನು. ಆಯಾ ಭಾಷೆಗಳ ಸೌಂದರ್ಯ ಅದು ಅಂತ. ಸಂಸ್ಕೃತ ಭಾಷೆಯ ಸೌಂದರ್ಯ ಅದು. ಸಂಸ್ಕೃತ ಭಾಷೆಯಲ್ಲಿ ಅವು ಹೀಗೆ ಎದ್ಬಿಡ್ತಾವೆ. ಒಂದು ಪದಗುಚ್ಛ ಇರುತ್ತೆ, ಅದು ಹಾಗೆ ಚಂದ. ಅದು ನಮಗೆ ಆ ಥರ ಕಾಣ್ತಾ ಇದೆ ಅಷ್ಟೇ ಅಂತ, ಹಿಂದೆ ಮುಂದಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಅಷ್ಟೇ. ನಾವು ಕನ್ನಡ ಈ ಥರ ಮಾತಾಡ್ತಾ ಬಂದಿದ್ದೀವಲ್ವಾ, ಕನ್ನಡದಲ್ಲಿ ಯಾವುದೊಂದು ಕ್ರಮ ಇದೆ ಅಲ್ವಾ, ಹಾಗಾಗಿ ನಮ್ಗೆ ಹಾಗೆ ಅನ್ಸುತ್ತೆ. ಆದರೆ ಅದರ ಸಹಜತೆ ಅದು, ಅದರ ಚಂದ ಅದು ಅಲ್ವಾ. ಈ ಮರಗಳಿಗೆ ತಲೆ ಕೆಳಗಿದೆಯಂತೆ, ಬೇರುಗಳಿದೆಯಲ್ಲ ಅದೇ ತಲೆ ಮರಕ್ಕೆ. ಈಗ ತಲೆ ಕಡಿದ್ರೆ ಉಳಿತಾರ ಯಾರಾದ್ರು? ಮತ್ತೆ ಈ ಮರದ ತುದಿ ಇದೆಯಾ, ತುದಿ ಕಡಿದ್ರೆ ಮರ ಸತ್ತೋಗ್ಬಿಡಲ್ಲ, ಬೇರೆ ಕಡಿದ್ರೆ ಸತ್ತೋಗೋದು. ಅದು ತಲೆ, ಅದು ಒಳಗಡೆ ಕೆಳಗಡೆಗೆ ಇದೆ ನೋಡಿದ್ದು. ನಮ್ಗೆ ಹಾಗಿಲ್ಲ, ನಮ್ಗೆ ಬೇರೆ ತರ ಇದೆ. ಅದ್ರ ಸಹಜತೆ ಅದು. ನಮ್ಮ ಸಹಜತೆ ಹಿಂಗೆ, ಅದಕ್ಕೆ ತಲೆ ಕೆಳಗಿದೆ, ನಮ್ಗೆ ತಲೆ. ಪ್ರಾಣಿಗಳಿಗೆ ಅಡ್ಡಡ್ಡ ಇರುತ್ತೆ, ಪ್ರಾಣಿಗಳಿಗೆ. ಅದನ್ನ ತಿರ್ಯಕ್ಕು ಅಂತ ಕರೀತಾರೆ. ತಿರ್ಯಕ್ಕಂದ್ರೆ ಅಡ್ಡ ಅಂತ. ಊರ್ಧ್ವಂ ಅಂದ್ರೆ ಮೇಲೆ, ಅಧಃ ಅಂದ್ರೆ ತಿರ್ಯಕ್ಕಂದ್ರೆ ಅಡ್ಡಡ್ಡ. ಹೀಗೆ ತಿರ್ಯಕ್ಕಂದ್ರೆ ಹೀಗೆ ಅಂತ. ಹಾಗೆ ತಿರ್ಯಕ್ ಜಂತುಗಳು ಅಥವಾ ತಿರ್ಯಕ್ ಅಂತ ಕರೀತಾರೆ. ಅಂದ್ರೆ ಅಡ್ಡಡ್ಡ ಇರ್ತಾವ ಅಂತ. ಹೊಟ್ಟೆ ತಲೆ ಎಲ್ಲ ಸಮಾನ ಇರುತ್ತೆ ಅದಕ್ಕೆ. ಬಾಲ, ಹೊಟ್ಟೆ, ತಲೆ ಎಲ್ಲ ಒಂದೇ ತರ ಇರುತ್ತೆ. ಮನುಷ್ಯಂಗೆ ಮೇಲಿರುತ್ತೆ ತಲೆ. ಯಾಕೆ? ಜ್ಞಾನ. ತಲೆ ಅಂದ್ರೆ ಜ್ಞಾನ. ಜ್ಞಾನ ಎಲ್ಲಿದೆ? ಓ, ಇಲ್ಲಿದ್ಯಾ? ಕಾಲಲ್ಲಿದ್ಯಾ? ಹೊಟ್ಟೆಲಿದ್ಯಾ? ಬೆನ್ನಲ್ಲಿದ್ಯಾ? ಮತ್ತೆ ಎಲ್ಲಿದೆ? ಹಾಗಾಗಿ ಜ್ಞಾನವೇ ಸರ್ವೋಪರಿ ಮನುಷ್ಯನಿಗೆ. ಜ್ಞಾನವೇ ಮುಖ್ಯ ಮನುಷ್ಯನಿಗೆ. ಮನು ಅಂದ್ರೆ ಜ್ಞಾನ ಅಂತ. ಮನುಷ್ಯ ಅನ್ಬೇಕಾದ್ರೆ ಮನು ಅಂತಿದೆಯಲ್ಲ, ಅದಕ್ಕೆ ಜ್ಞಾನ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಜ್ಞಾನಕ್ಕೆ ತುಂಬಾ ಪ್ರಾಮುಖ್ಯ. ಮನುಷ್ಯ ಜ್ಞಾನಿ ಅಲ್ಲದೆ ಇದ್ರೆ ಮನುಷ್ಯನೇ ಅಲ್ಲ. ತಿಳುವಳಿಕೆ ಇಲ್ಲದೆ ಇದ್ರೆ ಮನುಷ್ಯನೇ ಅಲ್ಲ. ನೀವ್ ಯಾಕೆ ಬಂದಿದ್ದೀರಿ ಇಲ್ಲಿ? ನೀವ್ ಯಾತಕ್ ಬಂದಿದ್ದೀರೋ ಅದು ಇಲ್ಲದೆ ಇದ್ರೆ, ನೀವು ಯಾವ್ದಕ್ಕೋಸ್ಕರ ಇಲ್ಲಿ ಬಂದಿದ್ದೀರೋ ಅದು ಇಲ್ಲದೆ ಇದ್ರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಜಾತಿಯಲ್ಲಿ ಹುಟ್ಟಿದಾನೆ, ಆದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಕೇಳಿದಿರ ಇದನ್ನ? ಮನುಷ್ಯ ರೂಪೇಣ, ನಿಮ್ಗೆ ಅರ್ಥ ಆಗತ್ತೆ ಸುಲಭ ಆಗಿದ್ದು. ಮೃಗಾಹ ಚರಂತಿ. ಚರಂತಿ ಅಂದ್ರೆ ಅಡ್ಡಾಡತ್ತೆ ಅಂತ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂದ್ರೆ ಮನುಷ್ಯನ ರೂಪ ನಿಜವಾಗಿ ಮೃಗ ಅಷ್ಟೇ, ಓಡಾಡ್ತಾ ಇದೆ ಅಂತ. ಹಾಗಾಗಿ ಜ್ಞಾನ ಇಲ್ಲದಿದ್ರೆ ಅವನು ಬರೀ ಮೃಗ ಹೊರತು ಮನುಷ್ಯ ಅಲ್ಲ ಅಂತ. ಮೃಗಕ್ಕೂ ಜ್ಞಾನ ಇರುತ್ತೆ, ಆದ್ರೆ ಮನುಷ್ಯನಿಗೆ ವಿಶೇಷ ಜ್ಞಾನ ಇರುತ್ತೆ. ವಿಶೇಷ ಜ್ಞಾನಕ್ಕೆ ಅವಕಾಶ ಇದೆ ಮನುಷ್ಯನಿಗೆ. ಹಾಗಾಗಿ ಮನುಷ್ಯ ಅಂತ ಹೇಳೋದು ಅಂತ. ಹಾಗಾಗಿ ಇದೆಲ್ಲ ಸಹಜತೆ ನೋಡಿ. ನಮಗೆ ತಲೆ ಮೇಲಿದೆ, ಪ್ರಾಣಿಗಳಿಗೆ ಅಡ್ಡ ಇದೆ, ಮರಗಳಿಗೆ ಕೆಳಗಡೆಗಿದೆ, ಸಹಜತೆ ನೋಡಿ. ಹಾಗೆ ಕನ್ನಡದಲ್ಲಿ ನಾವು ಒಂಥರ ಮಾತಾಡ್ತೀವಿ, ಸಂಸ್ಕೃತದಲ್ಲಿ ಇನ್ನೊಂದು ತರ ಮಾತಾಡ್ತೀವಿ, ಇಂಗ್ಲಿಷ್ ಬೇರೆ ತರ ಇದೆ, ಜರ್ಮನ್ ಮತ್ತು ಒಂಥರ ಇರ್ಬೋದು. ಸಂಸ್ಕೃತಕ್ಕೆ ಅದು ತುಂಬಾ ಸಹಜ. ಸಂಸ್ಕೃತ ಭಾಷೆ ವೈಶಿಷ್ಟ್ಯ ಅದು. ಶಬ್ದಗಳು ನಮ್ಮ ದೃಷ್ಟಿಯಿಂದ ಹಿಂದೆ ಮುಂದಾಗಿರುತ್ತೆ, ಆದ್ರೆ ಸಂಸ್ಕೃತ ದೃಷ್ಟಿಯಿಂದ ಸರಿನೇ ಇದೆ. ನಾವು ಕನ್ನಡದಲ್ಲಿ ಅದನ್ನ ಅನ್ವಯ ಮಾಡ್ಕೋಬೇಕಾಗತ್ತೆ. ಕರ್ತೃಕರ್ಮ ಕ್ರಿಯೆ ಅಂತ ಅನ್ವಯ ಮಾಡ್ಕೋಬೇಕಾಗತ್ತೆ. ಹಾಗೆ ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧಿ ಅನ್ನೋದನ್ನ ಅನ್ವಯ ಮಾಡಬೇಕಾಗತ್ತೆ. ನೀವು ಮಾಡ್ಬೋದೀಗ, ಅನ್ವಯ ಮಾಡಿ ಹೇಳಿ ಹೆಂಗೆ ವಾಕ್ಯ ಅದು. ಮತ್ ಈ ಕನ್ನಡದಲ್ಲಿ ನೀವು ಹೇಳಿದ್ರಿ, ಈಗ ಸಂಸ್ಕೃತದಲ್ಲಿ ಹೇಳಿ ನೋಡೋಣ. ಸುಗ್ರೀವನ ಬಳಿಯಲ್ಲಿ ನನಗಿಂತ ಚಿಕ್ಕವರು ಯಾರೂ ಇಲ್ಲ. ಈಗ ಸಂಸ್ಕೃತದಲ್ಲಿ ಆ ವಾಕ್ಯ ಸೇರಿಸಿ ಹೇಳೋದನ್ನ ಅದೇ ತರ. ಸುಗ್ರೀವ ಸನ್ನಿಧವು, ಅಲ್ಲಿಂದ ಶುರು ಮಾಡ್ಕೊಡಿ.
ಹ್ಮ್ ಮತ್ತಃ ಪ್ರತ್ಯವರಃ ಕಶ್ಚಿತ್ ನಾಸ್ತಿ. ನ ಕಶ್ಚಿತ್ ಅಸ್ತಿ ಅಂತಲೂ ಅನ್ಬೋದು ಅದನ್ನ. ನ ಕಶ್ಚಿತ್ ಅಸ್ತಿ ಅಂತಲೂ ಸಂಸ್ಕೃತದ ಚಂದ ಅದು. ನ ಕಶ್ಚಿತ್ ಅಸ್ತಿ, ಯಾರೊಬ್ರು ಇಲ್ಲ ಅಂತ. ಕಶ್ಚಿತ್ ನಾಸ್ತಿ ಅಂತಲೂ ಅನ್ಬೋದು, ತೊಂದರೆ ಏನೂ ಇಲ್ಲ. ಯಾಕೆ ಇದನ್ನ ಹೇಳ್ದು ಅಂತಂದ್ರೆ ಹನುಮಂತನೇ ಹೇಳಿದ ಮಾತಿದು, ನನಗಿಂತ ಚಿಕ್ಕವರು ಯಾರೂ ಇಲ್ಲ. ಕನ್ನಡದಲ್ಲೂ ವಚನ ಒಂದಿದೆ, ಕೇಳಿದಿರ ನೀವು? ನನಗಿಂತ ಕಿರಿಯರಿಲ್ಲ. ಕನ್ನಡದಲ್ಲೂ ಒಂದು ವಚನ ಇದೆ ಆ ಥರ, ನನಗಿಂತ ಕಿರಿಯರಿಲ್ಲ. ಆದರೆ ಅದಕ್ಕಿಂತ ಎಷ್ಟೋ ಮುಂಚೆ ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದ ಹನುಮಂತ ಆ ಮಾತನ್ನು ಹೇಳಿದಾನೆ. ಎಷ್ಟೋ ಮೊದಲು. ಕನ್ನಡ ಅಲ್ವಾ, ಕನ್ನಡ ನಾಡಲ್ವಾ ಹನುಮಂತಂದು? ಹನುಮನ್ ಉದಿಸಿದ ನಾಡು ಅಂತ ನೋಡಿ, ನಮಗೆಲ್ಲ ಹೆಮ್ಮೆ ಆಗಬೇಕು. ನಾವೊಂದ್ಸರಿ ಮುಂಬೈಗೆ ಹೋಗಿದ್ವು. ಮುಂಬೈಲಿಂದು ಸುಂದರಕಾಂಡದ ಕುರಿತಾಗಿ ಪ್ರವಚನ ಇತ್ತು ನಮ್ದು. ಅಲ್ಲೇನಾಯ್ತು ಅಂದ್ರೆ ಹಿಂದಿಯವರು ಜಾಸ್ತಿ ಇದ್ರು ಅಲ್ಲಿ, ಆ ಪ್ರದೇಶದಲ್ಲಿ. ಪ್ರವಚನಕ್ಕಿಂತ ಮೊದಲು ಹಿಂದಿಯವರು ಯಾರು ಸಿಕ್ಕಿದವರು ನಮ್ಗೇನಂದ್ರು ಅಂದ್ರೆ, ನೀವು ಆ ಕಡೆಯಿಂದ ಅಂದ್ರೆ ನಾವು ದಕ್ಷಿಣದ ಕಡೆಯಿಂದ ಅಂತ ಆಯ್ತು. ಕರ್ನಾಟಕ ದಕ್ಷಿಣ ಭಾರತ ಅಲ್ವಾ, ದಕ್ಷಿಣ ಭಾರತದಿಂದ ಅಂತ ಆಯ್ತು. ಅವಾಗೊಂಥರ ಛೇಡಿಸ್ತಾರೆ ಅವರು. ನಾವು ರಾಮನ ಕಡೆಯವರು, ನೀವ್ಯಾರ ಕಡೆಯವರು? ರಾವಣ ದಕ್ಷಿಣ ತಾನೆ, ದಕ್ಷಿಣ ಭಾರತದವನು. ನೀವು ರಾವಣನ ಕಡೆಯವರು ಹೌದಾ? ಹೌದಾ ಹೇಳಿ. ನಾವು ಅದನ್ನೇ ಹೇಳಿದ್ವು ಅವ್ರಿಗೆ. ರಾಮ ಹುಟ್ಟಿದ್ದು ಬೆಳೆದಿದ್ದು ಅಯೋಧ್ಯೆಯಲ್ಲಿ. ಆದ್ರೆ ರಾಮನ ಜೀವನದ ಮಹಾಯುದ್ಧ ಯಾವುದು? ಮಹಾಯುದ್ಧ, ರಾಮನ ಜೀವನದಲ್ಲಿ ಮಾಡಿರ್ತಕ್ಕಂಥ ಮಹಾಯುದ್ಧ ಯಾವುದು? ರಾಮಾಯಣದ ಯುದ್ಧ ಇದೆಯಲ್ಲ, ರಾವಣರ ಯುದ್ಧ ಇದೆಯಲ್ಲ. ಸೀತಾಪಹರಣ ಆದ್ಮೇಲೆ ಸೀತೆಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ದೊಡ್ಡ ಯುದ್ಧ ಮಾಡ್ತಾನಲ್ವ ರಾವಣನ ಜೊತೆಗೆ. ಆಗ ಯಾರು ಸಹಾಯ ಮಾಡಿದ್ದು ರಾಮಂಗೆ? ಸೇವೆ ಮಾಡಿದ್ದು. ಸೇವೆ ಅಂತ ಅನ್ಕೊಳ್ಳಿ, ಯಾರು ಮಾಡಿದ್ದು? ಮತ್ತು ಕಪಿಗಳಲ್ವಾ, ಅವರೆಲ್ಲ ಎಲ್ಲಿಯವರು? ನಾವು ಕೇಳಿದವ್ರ ಹತ್ರ ಅದನ್ನ ನೋಡಿ. ರಾಮನ ಜೊತೆಗೆ ಆ ರಾಮಾಯಣದ ಮಹಾಯುದ್ಧದಲ್ಲಿ ರಾಮನ ಜೊತೆಗಿದ್ದವ್ರು ಯಾರು ಅಂದ್ರೆ ಎಲ್ಲ ನಮ್ಮವರೇ ಇದ್ದಿದ್ದು ಅಂತ, ದಕ್ಷಿಣದವರೇ ಇದ್ದಿದ್ದು ಅಂತ. ಸುಗ್ರೀವ ಕಿಷ್ಕಿಂಧೆಯವನಲ್ವಾ? ಕಿಷ್ಕಿಂಧೆ ಎಲ್ಲಿದೆ? ತಮಿಳುನಾಡಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಕರ್ನಾಟಕದಲ್ಲಿದೆ. ದಕ್ಷಿಣ ಭಾರತದಲ್ಲಿದೆ, ಕರ್ನಾಟಕದಲ್ಲಿದೆ. ಹಂಪಿ ಕರ್ನಾಟಕದಲ್ಲಿದೆ. ಹಾಗಾಗಿ ರಾಮನ ಸೇವಕರೆಲ್ಲ ದಕ್ಷಿಣ ಭಾರತದವರು ಅಂತ. ಇನ್ನೂ ಸ್ವಲ್ಪ ತಮಾಷೆ ಮಾಡಿದ್ದು ಅವರಿಗೆ, ನೀವೇನು ಕೊಟ್ರಿ ರಾಮಂಗೆ? ನೀವು ವನವಾಸ ಕೊಟ್ರಿ, ಉತ್ತರದವರು ಅಲ್ವಾ? ರಾಮ ಕಾಡಿಗೆ ಹೋಗೋ ಮಾಡಿದ್ ದಕ್ಷಿಣದವರಲ್ಲ ತಾನೆ. ನಾವ್ಯಾರು ಮಾಡಿದ್ವಾ ಕಾಡಿಗೆ ಹೋಗೋ ತರ? ಆದ್ರೆ ನಾವು ಹಾಗಲ್ಲ. ನಾವು ರಾಮನ್ ಜೊತೆಗಿದ್ದು ಸೇವೆ ಮಾಡಿದ್ವು, ರಾಮನ್ ಜೊತೆಗೆ ಯುದ್ಧ ಮಾಡಿದೀವಿ ನಾವು, ರಾಮನ್ ಪರವಾಗಿ. ಏನ್ ನಿಮ್ದು ಅಂತ ಸುಮ್ಮನೆ ಹೀಗೆ ತಮಾಷೆಗದು. ಉತ್ತರ ದಕ್ಷಿಣ ಎಲ್ಲ ಶ್ರೇಷ್ಠನೇ. ರಾಮ ಹುಟ್ಟಿದ್ಮೇಲೆ ಉತ್ತರನು ಶ್ರೇಷ್ಠನೇ ಅಲ್ವಾ? ಉತ್ತರನು ಶ್ರೇಷ್ಠನೇ, ದಕ್ಷಿಣನು ಶ್ರೇಷ್ಠನೇ. ಅವ್ರು ಹಂಗ ಅಂದಿದ್ದಕ್ಕೆ, ನೀವು ರಾವಣನ ಕಡೆಯವರು ಅಂತ ಅಂದಿದ್ದಕ್ಕೆ, ಇಲ್ಲ ನಾವು ಹನುಮಂತನ ಕಡೆಯವರು ಅಂತ, ನಾವು ಸುಗ್ರೀವನ ಕಡೆಯವರು, ನಾವು ಜಾಂಬವಂತನ ಕಡೆಯವರು, ವಿಭೀಷಣನು ನಮ್ಮ ಕಡೆಯವನೇ, ಈ ಕಡೆಯವನೇ. ಹಾಗೆ ಅಂತ ಹನುಮಂತ ಅಷ್ಟು ದೊಡ್ಡವನು, ತ್ರಿವಿಕ್ರಮಾಕಾರ ತಾಳ್ದವನು. ಸಮುದ್ರ ಹಾರಬೇಕಾದ್ರೆ ಎಷ್ಟು ಹತ್ರ, ಎಷ್ಟು ದೊಡ್ಡದಾಗಿದ್ದವನು. ಪರ್ವತಾಕಾರ ಅಲ್ವಾ, ಪರ್ವತ ಕೂಡ ಚಿಕ್ಕದಾಗ ಕಾಣುತ್ತೆ ಅವನ ಮುಂದೆ, ಅಷ್ಟು ಹತ್ರ ಇದ್ದಂಥವನು. ಅವನು ಹೇಳಿದ ಮತ್ತೆ ನನಗಿಂತ ಚಿಕ್ಕವರಿಲ್ಲ ಅಂತ. ಈ ಸಮುದ್ರ ನಮಗೆ ಆ ತತ್ವ ಹೇಳ್ಕೊಡುತ್ತೆ. ಸಮುದ್ರ ಮುಂದೆ ನಿಂತ್ಕೊಂಡಾಗ ನೀನೆಷ್ಟು ಚಿಕ್ಕವನು, ನೀವೆಲ್ಲ ಚಿಕ್ಕವರೇ, ಆದರೆ ಸಮುದ್ರದ ಮುಂದೆ ದೊಡ್ಡವರು ಚಿಕ್ಕವರೇ, ನಾವೆಲ್ಲ ಚಿಕ್ಕವರೇ ಸಮುದ್ರದ ಮುಂದೆ. ಹಾಗಾಗಿ ನಮ್ಗೆ ಆ ಭಾವ ಬೇಕು, ವಿನಯ ಬೇಕು. ಹನುಮಂತನಿಗೆ ಆ ವಿನಯ ಇತ್ತು ಅಂತ, ತಲೆಬಾಗಿ ನೋಡಿ ರಾಮನ ಮುಂದೆ ಹೇಗಿರ್ತಾನೆ ಹನುಮಂತ ಅಲ್ವಾ? ಅಂತಹ ವಜ್ರ ಶರೀರ ಅವನು, ವಜ್ರಕಾಯ, ಅಂತಹ ಒಂದು ಮೇರು ಗಾತ್ರ, ಅಂತಹ ಒಂದು ಬೃಹತ್ ಗಾತ್ರಕ್ಕೆ ಬೆಳೆಯತಕ್ಕಂಥ ಶಕ್ತಿ ಇದ್ದವನು. ಆದ್ರೆ ರಾಮನ ಮುಂದೆ ನಡೆ ಮಡೆ ಚಾಚಿ ಅಂತ ಹೇಳ್ತಾರಲ್ಲ, ಆ ಥರ
ಎಲ್ಲ ಸರ್ವಾಂಗವೂ ಭಾಗಿದ್ದಾಗಿರ್ತಾನೆ ನೋಡಿ ಹನುಮಂತ. ನಮ್ಮ ಹತ್ರ ಒಂದು ತುಂಬಾ ಚಂದ ಚಿತ್ರ ಇದೆ, ನಿಮ್ಗೆ ಯಾವಾಗಲೂ ತೋರಿಸ್ತೀವಿ ಅದನ್ನ. ಹನುಮಂತ ಹೇಗಿರ್ತಾನೆ ರಾಮನ ಮುಂದೆ, ಎಷ್ಟು ಬಾಗಿರ್ತಾನೆ ಅಂತ. ಒಳ್ಳೆ ಓಂಕಾರ ಬಾಗಿದ ಹಾಗೆ ಹೇಗೆ ಬಾಗಿರ್ತಾನೆ ಹನುಮಂತ ಅನ್ನೋದಕ್ಕೊಂದು ಚಿತ್ರ ಇದೆ, ಯಾವ್ದಾದ್ರು ತೋರಿಸ್ತೀವಿ ನಿಮ್ಗೆ, ಅದನ್ನ ನೆನ್ಪು ಮಾಡಿ. ಮತ್ತೆ ಆ ಪಾಠವನ್ನ ಸಮುದ್ರ ಹೇಳ್ತಾ ಇದೆ. ಆಯ್ತು, ಇವತ್ತು ನೀವೇನ್ ತಿಳ್ಕೊಂಡಿದ್ರಿ ಅಂತ ಕೇಳೋಣ ಅಂತಿದ್ವಲ್ಲ ನಾವು. ಮೊದಲಿಂದ ಪಾಠ ಕೇಳಿದವರು ಅಥವಾ ಆನ್ಲೈನ್ ಪಾಠ ನೋಡಿದವರು ನೀವೆಲ್ಲ ಇದ್ದೀರಲ್ವಾ, ಕೆಲವರು ಹೊಸದಾಗಿ ಬಂದವರೆಲ್ಲ ಇದ್ದೀರಿ. ಹಾಗಾಗಿ ಸುಮ್ಮನೆ ಕೇಳ್ತಾ ಹೋಗ್ತೀವಿ, ನೀವು ಹೇಳ್ತಾ ಹೋಗ್ಬೇಕು. ಪರೀಕ್ಷೆ ಅಲ್ಲ, ನಿಮಗೇನು ಮಾರ್ಕ್ಸ್ ಹಾಕಲ್ಲ. ಇದಕ್ಕೇನು ಸುಮ್ಮನೆ ನಿಮ್ಗೆ ಎಷ್ಟು ಮನಸ್ಸಲ್ಲಿ ಉಳ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ ಅಂತ ಅನ್ನೋ ಕಾರಣಕ್ಕೆ. ಭೌಮ್ಯರಿಗೆ ಎಷ್ಟು ಜನ ಶಿಷ್ಯರು? ಯಾರ್ಯಾರು? ಆರುಣಿ, ವೇದ, ಉಪಮನ್ಯು ಅಲ್ವಾ? 3 4 ಆರುಣಿ, ವೇದ, ಉಪಮನ್ಯು, ಉತ್ತಂಕ ಅಲ್ವಾ? ಉತ್ತಂಕ ಯಾರು? ಓ, ವೇದರ ಶಿಷ್ಯನಾ ಉತ್ತಂಕ. ಹಾಗಾದ್ರೆ ಆರುಣಿ ಗುರು ಯಾರು? ಉತ್ತಂಕನ ಗುರು? ವೇದರ ಗುರು? ಸರಿ ಇದೆ. ಅದರಿಂದ ಮುಂದಕ್ಕೆ ಹೋಗೋಣ, ಉತ್ತಂಕನ ಕಥೆಗೆ ಹೋಗೋಣ. ಉತ್ತಂಕನಿಗೆ ಮನೆಗೆ ಹೋಗಿ ಬರ್ಬೋದು ಅಂತ ಹೇಳಿದ್ರು. ಯಾರು? ವೇದಗುರು ಉತ್ತಂಕನಿಗೆ ಮನೆಗೆ ಹೋಗ್ಬಾ ಅಂತ ಹೇಳಿದ್ರು. ವಿದ್ಯಾಭ್ಯಾಸ ಮುಗಿತು ನಿಂದು, ವಿದ್ಯಾಸಂಪನ್ನ ಆದೆ, ಮನೆಗೆ ಹೋಗ್ಬಾ ಅಂತ. ಆಗ ಉತ್ತಂಕ ಏನ್ ಹೇಳ್ದ? ನಿಮ್ಗೆ ಏನ್ ಬೇಕು? ಗುರುಗಳಿಗೆ ಅತ್ಯಂತ ಪ್ರಿಯವಾದ್ದನ್ನ, ಗುರುಗಳು ಅತ್ಯಂತ ಇಷ್ಟಪಡುವಂಥದ್ದನ್ನು ಕೊಟ್ಟು ಹೋಗ್ಬೇಕು ನಮ್ಮ ಮನಸ್ಸು. ನಂಗೆ ಅಲ್ಲೊಂದು ತತ್ವ ಇದೆ, ನಿಮ್ಮ ಮನಸ್ಸಿಗೆ ಬರುತ್ತಾ? ಅದು ತತ್ವ ಹೇಳಿದ್ವು ಅಲ್ಲೊಂದು. ಗುರುದಕ್ಷಿಣೆ ಕೊಟ್ಟು ಹೋಗ್ಬೇಕು ಎನ್ನುವ ತೀರ್ಮಾನವನ್ನು ಉತ್ತಂಕ ತಗೋತಾನಲ್ಲ, ಅಲ್ಲೊಂದು ತತ್ವ ಹೇಳಿದ್ವು. ಏನ್ ಹೇಳಿದ್ವು? ಪರ್ಫೆಕ್ಟ್, ತುಂಬಾ ಸರಿಯಾದ ಉತ್ತರ. ನಾವು ಏನ್ ತಗೊಂಡ್ರು ಏನಾದ್ರೂ ಕೊಟ್ಟು ತಗೋಬೇಕು ಹೊರತು ಸುಮ್ಮನೆ ತಗೊಂಡು ಹೋಗ್ಬಾರ್ದು. ಋಣ ಆಗತ್ತೆ, ಇದು ಋಣ ತೀರ್ಸಕ್ ಮತ್ತೆ ಹುಟ್ಟು ಬರ್ಬೇಕಾಗತ್ತೆ. ಹಾಗಾಗಿ ಋಣ ಇಟ್ಕೋಬಾರದು. ಮಾಂಗನ್ ಮರಣ ಸಮಾನಹಿ, ಮಾಂಗನ್ ಸೇ ಮರಣ ಫಲ, ಅದನ್ನೆಲ್ಲ ಹೇಳಿದ್ದು. ಅಂದ್ರೆ ಹೋಗಿ ಸುಮ್ಮನೆ ಬೇಡ್ಕೊಂಡು ತರಬಾರ್ದು. ಏನಾದ್ರು ಕೊಟ್ಟೇ ತರಬೇಕು ಸಾಧ್ಯವಾದ ಮಟ್ಟಿಗೆ ಹೊರತು ವಿನಿಮಯ ಇಲ್ಲದೆ, ಪ್ರತ್ಯರ್ಪಣೆ ಇಲ್ಲದೆ, ಏನಾದ್ರು ಕೊಡದೆ ಏನು ತಗೋಬಾರ್ದು, ಋಣ ಇಟ್ಕೋಬಾರ್ದು ಅನ್ನೋ ತತ್ವ ಇದೆ ಅಲ್ಲಿ. ಹಾಗಾಗಿ ತೀರ್ಸೋಕಾಗ ಋಣ ಅಲ್ಲ ಇದೇನು ಗುರುವಿನ ಋಣ ಅಂದ್ರೆ. ಆದ್ರೂ ಕೂಡ ಏನಾದ್ರೂ ಕೊಡ್ಬೇಕು ನಾನು, ಆ ಮನ್ಸಾರು ಬೇಡವಾ, ಆ ಒಂದು ಭಾವ ಆದ್ರೂ ಬೇಡವಾ ಹೇಳಿ. ಅದು ಉತ್ತಂಕನಿಗಿತ್ತು ಅಂತ. ಸರಿ, ಉತ್ತಂಕ ಕೇಳಿದ್ದಕ್ಕೆ ವೇದಗುರು ಏನ್ ಹೇಳಿದ್ರು? ಇದ್ಬಿಡು ಅಂದ್ರು ಅಲ್ವಾ. ಅವ್ರಿಗೇನು ಅಪೇಕ್ಷೆನೇ ಇಲ್ಲ. ಎರಡು ಚಂದ ಇದು. ಶಿಷ್ಯ ಹೇಗಿದ್ದಾನೆ ಅಂದ್ರೆ ಏನಾದ್ರೂ ಕೊಡ್ಲೇಬೇಕು ಅಂತ. ಗುರು ಹೇಗಿದ್ದಾನೆ ಅಂದ್ರೆ ಏನು ಅಪೇಕ್ಷೆ ಇಲ್ಲ ಅಂತ. ತಾನು ಕೊಟ್ಟಿದ್ದಕ್ಕೆ ಏನನ್ನು ಬಯಸ್ತಾ ಇಲ್ಲ ಗುರು. ನಾವೆಲ್ಲ ಜೀವನದಲ್ಲಿ ಕಲಿಬೇಕಿರೋದು ಅದು ಅಂತ. ನಾವೇನಾದ್ರು ಕೊಡ್ಬೇಕಾದ್ರೆ ನಿರೀಕ್ಷೆ ಮಾಡಬಾರ್ದು. ಈಗ ನಾವು ಇಷ್ಟು ಜನ ನೀವೆಲ್ಲ ಫ್ರೆಂಡ್ಸ್ ಇರ್ತಾರಲ್ವಾ, ಫ್ರೆಂಡ್ಸ್ ಇರ್ತಾರೆ, ನೆಂಟರು ಎಷ್ಟರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಯಾರು ಜೀವನದಲ್ಲಿ ಸಿಗ್ತಾರೆ ನಮ್ಮ ಜೊತೆಗೆ. ಅವ್ರಿಗೆ ಉಪಕಾರ ಮಾಡೋ ಹೊತ್ತಲ್ಲಿ ನಾವು ಪ್ರತಿಯಾಗಿ ಬಯಸ್ಬಾರ್ದು, ಪ್ರತ್ಯುಪಕಾರ ಬಯಸ್ಬಾರ್ದು ಅಂತ. ಪ್ರತಿಫಲಾಪೇಕ್ಷೆ ಇಲ್ದೇನೆ, ಅವರಿಂದ ಏನು ನಿರೀಕ್ಷೆ ಮಾಡ್ದೇನೆ ಕೊಡ್ಬೇಕು ಅಂತ ಆ ಭಾವ ಗುರುವಿನಲ್ಲಿದೆ. ಶಿಷ್ಯನಲ್ಲಿ ಬಿಟ್ಟಿ ತಗೊಂಡೋಗ್ಬಾರ್ದು ಏನನ್ನು ಕೂಡ ಅಂತ, ಋಣ ಇರಬಾರ್ದು ಅಂತ ಅನ್ನೋ ಭಾವ ಶಿಷ್ಯನಲ್ಲಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಉತ್ತಂಕ ಒತ್ತಾಯ ಮಾಡಿದಾಗ ಗುರು ಏನ್ ಹೇಳಿದ್ರು? ಗುರು ಪತ್ನಿ ಬಳಿ ಹೋಗು, ಆಕೆ ಏನ್ ಕೇಳ್ತಾಳೋ ಅದನ್ನು ಕೊಡು ಅಂತ. ನಂಗೇನು ಬೇಡ, ಆಕೆ ಏನ್ ಹೇಳ್ತಾಳೋ ಅದನ್ನು ಕೊಡು ಅಂತ. ಸರಿ, ಪತ್ನಿ ಕೇಳಿದ್ದೇನು? ರಾಜ ಪೌಷ್ಯನ ಪತ್ನಿ ರಾಣಿ, ಅವಳ ಹೆಸರು ರಾಣಿ ಹೆಸರು ಇಲ್ಲ ಇಲ್ಲಿ ಕಥೆಯಲ್ಲಿ. ತೊಂದರೆ ಇಲ್ಲ, ಅದು ಬೇಕಾಗಿಲ್ಲ ಅದನ್ನು. ರಾಣಿ ಅಂತಂದ್ರೆ ಗೊತ್ತಾಗತ್ತೆ. ಹಾಗಾಗಿ
ಎಲ್ಲವನ್ನೂ ಹೇಳಬೇಕಾಗಿಲ್ಲ ಏನು. ಹಾಗಾಗಿ ರಾಣಿ ಹೆಸರೇನು ಇಲ್ಲ ಇಲ್ಲಿ, ಪೋಷನ್ ಪತ್ನಿ ಅಂತ ಅಷ್ಟೇ ಇರುವಂತದ್ದಲ್ಲಿ ಅಂತ. ಆಕೆ ತೊಟ್ಟ ಕರ್ಣಕುಂಡಲಗಳನ್ನು ನನಗೆ ಕೊಡಬೇಕು. ಯಾಕಂತೇಳಿ ಗುರುಪತ್ನಿಗೆ ಎದ್ದು ಕರ್ಣಕುಂಡಲ? 3 ದಿನಗಳ ಬಳಿಕ ಮನೆಯಲ್ಲಿ ಧರ್ಮ ಕಾರ್ಯ ಇದೆ ಬಂದು, ಅವಾಗ ಬ್ರಾಹ್ಮಣರು ಅನೇಕರು ಊಟಕ್ಕೆ ಬರ್ತಾರೆ, ಬ್ರಾಹ್ಮಣ ಭೋಜನ ಇದೆ. ಅಲ್ಲಪ್ಪ, ಬಡಿಸೋದಕ್ಕೂ ಕರ್ಣಕುಂಡಲಕ್ಕೂ ಏನ್ ಸಂಬಂಧ? ಏನ್ ಕುಂಡಲ ಬಡಿಸ್ತಾರ? ಬಡಿಸ್ಬೇಕಾದ್ರೆ ಕೊಳಕಾಗಿರ್ಬಾರದು ಅಲ್ವಾ, ಶುಚಿಯಾಗಿರ್ಬೇಕು, ಅಲಂಕೃತವಾಗಿರ್ಬೇಕು. ಅವ್ರು ನೋಡಿದ್ರೆ ಊಟ ಮಾಡಬೇಕು ಅಂತ ಅನ್ಸ್ಬೇಕು ಹೊರತು ಊಟ ಮಾಡಿದ್ದು ವಾಪಸ್ ಬರ್ತಾ ಇರಬಾರ್ದು ಅಂತ ಹೇಳಿದ್ದು ಅಲ್ವಾ. ಅಡಿಗೆ ಮಾಡೋರು ಬಡಿಸೋರು ಶುಚಿಯಾಗಿರ್ಬೇಕು, ಸಾಲಂಕೃತರಾಗಿರ್ಬೇಕು ಅಂತಾನೆ ಒತ್ತು ಹೇಳಿದ್ದು. ಯಾಕೆಂದ್ರೆ ಊಟ ತುಂಬಾ ಶ್ರೇಷ್ಠವಾಗಿರೋಂಥದ್ದು. ಅವಾಗ ಯಾವುದು ಬೇರೆ ತರ ಭಾವ ಬರಬಾರದು ನಮ್ಗೆ ಊಟ ಮಾಡೋ ಹೊತ್ತಲ್ಲಿ ಅಲ್ವಾ. ದುರ್ಭಾವ, ಅಸದ್ಭಾವ ಯಾವುದು ಬರಬಾರ್ದು ಊಟ ಮಾಡೋ ಹೊತ್ತಲ್ಲಿ. ಕೆಟ್ಟದ್ದು ಅನಿಸ್ಬಾರ್ದು ಏನು. ಯಾಕೆಂದ್ರೆ ಊಟದ ಜೊತೆಗೆ ಆ ಕೆಟ್ಟದ್ದು ಒಳಗಡೆ ಹೋಗ್ಬಿಡುತ್ತೆ. ಆ ಭಾವದ ಜೊತೆಗೆ ಊಟ ಮಾಡಿದ್ರೆ ನಮ್ಮೊಳಗೆ ಅದೇ ಸೇರ್ಕೊಳ್ಳುತ್ತೆ. ಒಪ್ಕೊಂಡ ಉತ್ತಂಕ 3 ದಿವಸದ ಗಡುವಿತ್ತು ಅವನಿಗೆ ಕೊಂಡದ ತರೋದಕ್ಕಲ್ವಾ. ದಾರಿಯಲ್ಲಿ ಕಂಡ ವಿಶೇಷ ಏನು? ಬೃಹದಾಕಾರದ ನಂದಿ, ಅದರ ಮೇಲೆ ಕುಳಿತ ಬೃಹದಾಕಾರದ ಪುರುಷ. ಹೋಗಿ ಉತ್ತಂಕ ಮಾತಾಡ್ತಿದ್ನ, ಅವ್ರನ್ನ ಪರಿಚಯ ಕೇಳಿದ್ನ, ಯಾವೂರು ಏನಾಯ್ತು ಅಂತ ಕೇಳಿದ್ನ. ಉತ್ತಂಕನ ಬಳಿ ಸಮಯ ಇರಲಿಲ್ಲ, ಹಾಗಾಗಿ ಉತ್ತಂಕ ಹೋಗ್ತಾ ಇದ್ದ ಅಲ್ವಾ. ಅವನೇ ಮಾತಾಡಿಸ್ತಾನೆ. ವೃಷಭದ ಮೇಲೆ ನಂದಿ ಮೇಲೆ ಕುಳಿತ ಪುರುಷನೇ ಮಾತಾಡಿಸ್ತಾನೆ ಅಲ್ವಾ. ಏನಂದ? ಸರಿ ಇದೆ ಮಗು, ಹಸು ಅಲ್ಲ ನಂದಿ. ನಂದಿ ಹಸು ಬೇರೆ, ನಂದಿ ಬೇರೆ. ನಂದಿಯ ಗೋಮಯವನ್ನು, ಸಂಸ್ಕೃತದ ಪದ ಗೋಮಯ ಅಂತ. ಇನ್ನೊಂದು ಪದ ಹೇಳಿದ್ವು ನಾವು ಗೋಮಯ ಜೊತೆಗೆ, ಶಕೃತ್. ಎಲ್ಲ ನೆನಪಿದೆ ನಿಮಗೆ, ಪರವಾಗಿಲ್ಲ, ಎಲ್ಲ ನೆನಪಿದೆ. ಒಂದ್ ಪ್ರಶ್ನೆಗೂ ಉತ್ತರ ಇಲ್ಲ ಅಂತಾನೆ ಇಲ್ಲ. ಶಕೃತ್ ಅಂತ ಇನ್ನೊಂದು ಪದ, ಅದರಿಂದನೇ ಶಕೃತ್ ಅನ್ನೋದೇ ಶಗಣಿ, ಸಗಣಿ, ಅದು ಕನ್ನಡಕ್ಕೆ ಬಂದಿದೆ ಅಂತ. ಈಗ ಶ ಸ ಆಗಿದೆ, ಕೃ ಕ ಗ ಆಗಿದೆ ಅದು. ಮತ್ತೆ ತಾ ತ ದ ನಾ ಇದೆಯಲ್ವಾ, ನಾ ಬಂದು ನಾಕ್ಕೆ ಬಂದಿದೆ, ಅದು ಅಲ್ಲಿ ಸಗಣಿ ಆಗಿದೆ. ಸಗಣ ಅಂತಲೂ ಪದ ಪ್ರಯೋಗ ಇದೆ ದಕ್ಷಿಣ ಕನ್ನಡದಲ್ಲಿ. ಕೆಲವು ವರ್ಗದಲ್ಲಿ ಇದನ್ನು ಸಗಣ ಅಂತ ಕರೀತಾರೆ. ಈ ಸಗಣಿಯನ್ನೇ ಸಗಣ ಅಂತ ಕರೀತಾರೆ. ಆ ಸಗಣ ಶಕೃತಿಯಿಂದ ಬಂದಿರತಕ್ಕಂಥದ್ದು ಈ ಪದಗಳು ಅಂತ. ತಿಂದು ಹೋಗು ಅಂತ ಉತ್ತಂಕ ಖುಷಿಯಿಂದ ತಿಂದ ಅಲ್ವಾ, ಬೇಡ ಅಂತ ಅಲ್ವಾ. ಆಮೇಲೆ ಯಾವಾಗ ತಿಂದ, ಹೇಗೆ ತಿಂದ? ಅಲ್ಲಿ ತತ್ವ ಏನಿದೆ? ಹೌದು. ಮಹಾಜನೋ ಏನ ಗತಃ ಸ ಪಂಥಾಹ. ಬರ್ಕೊಂಡ್ರೆ ಇಲ್ವ ಹೊತ್ತು. ಮಹಾಜನೋ ಅಂದ್ರೆ ದೊಡ್ಡವರು. ಮಹಾಜನೋ ಏನ ಗತಃ ಸ ಪಂಥಾಹ. ದೊಡ್ಡವರು ಯಾವ ದಾರಿಯಲ್ಲಿ ಹೋಗ್ತಾರೋ ನಮಗೂ ಆ ದಾರಿ ಇದೆ, ಆ ದಾರಿಯಲ್ಲಿ ನಾವು ಹೋಗ್ಬೇಕು. ಮಹಾಜನೋ ಏನ ಗತಃ ಸ ಪಂಥಾಹ. ಮಹಾಜನೋ ಏನ ಗತ ಸ ಪಂಥಾಹ. ಪಂಥ ಅಂದ್ರೆ ದಾರಿ, ಪಂಥಾಹ ಅಂದ್ರೆ ದಾರಿ. ಮಹಾಜನ ಅಂದ್ರೆ ದೊಡ್ಡವರು, ಸಣ್ಣ ಜನ ಅಲ್ಲ, ದೊಡ್ಡವರು. ದೊಡ್ಡವರು ಅಂದ್ರೆ ಎತ್ತರ ಇರೋರು ಅಂತನ, ದಪ್ಪ ಇರೋರು ಅಂತನ, ದೊಡ್ಡ ಹೊಟ್ಟೆ ಇರೋರು ಅಂತನ, ದೊಡ್ಡ ತಲೆ ಇರೋರು ಅಂತನ. ಏನ್ ಹೇಳಿ ಹಂಗಾರೆ? ಮಹಾಜನ ಅಂದ್ರೆ ಜ್ಞಾನದಿಂದ ದೊಡ್ಡವರು, ವ್ಯಕ್ತಿತ್ವದಿಂದ ದೊಡ್ಡವರು. ಅಂಥವರು ಏನ ಗತಃ. ಏನ ಗತಃ ಅಂದ್ರೆ ಯಾವ ದಾರಿಲಿ ಹೋಗ್ತಾರೋ, ಯಾವುದ್ರ ಮೂಲಕ ಹೋಗ್ತಾರೋ,
ಏನೋ ಯಾವುದರ ಮೂಲಕ ಗತಃ ಹೋಗಿರ್ತಾರೋ ಸಹ ಅದು ಪಂಥಾಹ ದಾರಿ ನಮಗೆ, ಆ ದಾರಿ ನಮಗೂ ಇದೆ ಅಂತ. ದೊಡ್ಡವರು ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೋಬೇಕು ನಾವು ಅಂತ. ಹಾಗಾಗಿ ಗುರುವಿನ ದಾರಿಯನ್ನು ಉತ್ತಂಕ ಶಿಷ್ಯ ಅನುಸರಣೆ ಮಾಡ್ತಾನೆ. ಗುರುಗಳು ತಿಂದಿದ್ದು ಅಂತಂದಾಗ ತಾನು ಕೂಡ ತಿನ್ನೋದಕ್ಕೆ ಸಿದ್ಧ ಆಗ್ತಾನೆ. ಆಮೇಲೆ ಹೊರಟ ಅಲ್ವಾ, ಆಚಮನ ಮಾಡಿದಾನೆ. ನಿಯಮ ಏನು? ಅಲ್ಲ, ಮೊದಲನೇದಾಗಿ ಏನಾದ್ರು ಸೇವನೆ ಮಾಡಿದ್ರೆ ಆಚಮನ ಮಾಡಬೇಕು. ಆಹಾರ ಸೇವನೆ ಮಾಡಿದ್ರೆ ಆಚಮನ ಮಾಡಬೇಕು. ಆಮೇಲೆ ಆಚಮನವನ್ನು ಸರಿಯಾಗಿ ಮಾಡಬೇಕು. ಸರಿಯಾಗಿ ಅಂದ್ರೆ ನೀರಲ್ಲಿ ಗುಳ್ಳೆ ಇರಬಾರದು. ಆಮೇಲೆ ನೀರು ಬಿಸಿ ಇರಬಾರದು. ಆಮೇಲೆ ಒಂದು ಉದ್ದು ಎಷ್ಟು ಇರಬೇಕು ನೀರು. ಆಮೇಲೆ ಪೂರ್ವಾಭಿಮುಖವಾಗಿರ್ಬೇಕು ಆಚಮನ ಮಾಡೋ ಹೊತ್ತಲ್ಲಿ. ಆಮೇಲೆ ನೊರೆ ಇರಬಾರದು ನೀರಲ್ಲಿ. ಸೌಂಡ್ ಯಾವ ತರ ಬರುತ್ತೆ ಹೇಳಿ? ಸರ್ರ ಅನ್ನಿಸ್ಬಾರ್ದು. ಎಲ್ಲ ನೆನಪಿದೆ ನಮ್ಗೆ, ಒಂದ್ ಚೂರು ಬಿಡದ ನೆನಪಿದೆ ನಮ್ಗೆ. ಉತ್ತಂಕ ಏನ್ ಲೋಪ ಮಾಡಿದ? ಆಯ್ತು. ಆಮೇಲೆ ಉತ್ತಂಕ ವಾಪಸ್ ಗುರುಕುಲಕ್ಕೆ ಬಂದ. ಪೌಷ್ಯ ಮಹಾರಾಜನ ಭೇಟಿ ಮಾಡಿದ. ಹೋಗಿ ಪೌಷ್ಯ ಮಹಾರಾಜ ಪತ್ನಿ ಹತ್ರ ಕಳ್ಸಿಕೊಟ್ಟ ಅಲ್ವಾ? ಪತ್ನಿ ಕುಂಡ್ಲ ಕೊಟ್ಲು. ಮತ್ತೆ ಕಾಣಿಸಲೇ ಇಲ್ಲ. ಇರ್ಲಿಲ್ವಾ? ಅಂತಃಪುರದಲ್ಲೇ ಇದ್ಲು ರಾಣಿ. ಆದ್ರೆ ಬಟ್ಟೆ ಮುಚ್ಕೊಂಡಿರ್ಲಿಲ್ಲ ಏನು. ಮತ್ತೆ ಉತ್ತಂಕ ಶುಚಿಯಾಗಿಲ್ಲದೆ ಇದ್ದಿದ್ದರಿಂದ ರಾಣಿ ಗೋಚರಿಸಲಿಲ್ಲ. ಪತಿವ್ರತೆಯರು, ಪರಮ ಪತಿವ್ರತೆಯರು ಸಣ್ಣ ಅಪರಾಧ ಇದ್ದಾಗಲೂ ಕೂಡ, ಸಣ್ಣ ಲೋಪ ಇದ್ದಾಗಲೂ ಕೂಡ ದರ್ಶನ ಕೊಡದೆ ಹೋಗ್ಬೋದು ಅಂತ. ದೇವತೆಗಳ ತರ ಮಹಾಪತಿವ್ರತೆಯರು ಕೆಲವು ಸಾರಿ ಈ ತರ ಮಾಡೋದಿರುತ್ತೆ ಅಂತ. ದರ್ಶನ ಕೊಡದೇ ಇರೋದಂದ್ರೆ ಕಾಣಿಸಲ್ಲ ಅಂತ. ಆ ಶುದ್ಧಿ ಬೇಕಾಗತ್ತೆ ಅಂತ ನೋಡ್ಬೇಕು ಅಂದ್ರೆ. ದೇವ್ರು ನೋಡ್ಬೇಕು ಅಂದ್ರೂ ಹಾಗೆ ತಾನೆ, ಶುದ್ಧಿ ಬೇಕಾಗತ್ತೆ. ಈಗ ನಮ್ಗೆ ಆ ಶುದ್ಧಿ ಇವತ್ತಿಲ್ಲ. ನಾವಿನ್ನೂ ಪ್ಯೂರಿಫೈ ಆದ್ರೆ, ನಾವಿನ್ನೂ ಶುದ್ಧ ಆದ್ರೆ ದೇವ್ರು ಕಾಣ್ತಾನೆ ನಮ್ಗೆ ಅಂತ. ದೋಷ ಇದೆ ನಮ್ಮ ಕಣ್ಣಲ್ಲಿ, ನಮ್ಮ ಪ್ರಕೃತಿಯಲ್ಲಿ ದೋಷ ಇದೆ. ಅದನ್ನ ಕಳ್ಕೊಳ್ಳಿಕ್ಕೆ ಧರ್ಮಾಚರಣೆ ಮಾಡುವಂಥದ್ದು. ಹಾಗಾಗಿ ಒಬ್ಳು ಪತಿವ್ರತನೇ ಕಾಣಿಸಲ್ಲ ಅಂತಂದ್ರೆ ನಾವು ಅಶುಚಿಯಾಗಿದ್ದಾಗ ದೇವ್ರು ಕಾಣಿಸೋದು ಎಲ್ಲಿಂದ ಅಂತ. ಆಮೇಲೆ ಉತ್ತಂಕನಿಗೆ ಕೋಪ ಬಂತು. ಸ್ವಲ್ಪ ಬಂದಿದೆ. ಮೊದ್ಲು ರಾಜನ ಹತ್ರ ಹೋಗಿ ಹೇಳ್ತಾನಲ್ವಾ, ನೀನ್ ಏನು ಸುಳ್ಳು ಹೇಳಿದ್ದೆ ನನಗೆ, ರಾಣಿ ಇಲ್ಲ ಅಲ್ಲಿ, ಅಂತಃಪುರದಲ್ಲಿ ರಾಣಿ ಇಲ್ಲ, ಸುಳ್ಳು ಹೇಳೋದು ಸರಿಯಲ್ಲ ಅಂತಂದಿಲ್ವಾ ಉತ್ತಂಕ. ಕೋಪ ಅಂದ್ರೆ ಕೋಪ ಅಂತ ಹೇಳಿಲ್ಲ ಅಲ್ಲಿ, ಅದೇನು ಖುಷಿಯಿಂದ ಹೇಳೋ ಮಾತಲ್ಲ. ಆಗ ರಾಜ ಹೇಳಿದ್ದೇನು, ಜಗಳ ಆಯ್ತಲ್ವಾಗ ರಾಜನಿಗೂ ಉತ್ತಂಕನಿಗೂ. ಜಗಳ ಆಗಿಲ್ಲ. ಮಾಡಿ ಇಡೀ ದಿನವನ್ನು ಜ್ಞಾಪಿಸ್ಕೊಳ್ತಾನೆ. ಏನೇನ್ ಮಾಡಿದೆ ಜ್ಞಾಪಿಸ್ಕೊಳ್ತಾ ಹೋಗ್ತಾನೆ. ಆಗ ಅವನಿಗೆ ಗೋಚರಿಸಿದ್ದು ಹೌದೌದು, ಸರಿ ಇದೆ. ಪುನಃ ಆಚಮನ ಮಾಡಿದ ಅಲ್ವಾ ಉತ್ತಂಕ. ಶುದ್ಧಾಚಮನ ಮಾಡಿದ, ಸರಿಯಾಗಿ ಮಾಡಿದ ಆಚಮನವನ್ನು. ಈಗ ರಾಣಿ ಕಂಡಳು ಈಗ ಅಂತ. ಉತ್ತಂಕ ಕೊಂಡಲ ಕೇಳಿದ, ಎಷ್ಟು ಚೆನ್ನಾಗಿದೆ ಅಲ್ವಾ. ರಾಣಿ ಬಳಿ ಹೋಗಿ ಉತ್ತಂಕ, ಒಬ್ಬ ಸಾಮಾನ್ಯ ಬ್ರಹ್ಮಚಾರಿ ಅವನು, ನೀ ಹಾಕಿದ ಕುಂಡಲ ಕೊಡು ಅಂತ ಕೇಳ್ಬೇಕಾದ್ರೆ ಅವತ್ತಿನ ಕಾಲ ಎಷ್ಟು ಚೆನ್ನಾಗಿತ್ತು ನೋಡಿ ಅಂತ. ಇವತ್ತು ಆ ತರ ಇಲ್ಲ ಅಂತ ಕಾಲ ಅಂತ. ನೇರವಾಗಿ ರಾಜನ ಬಳಿ ಹೋಗಿ, ರಾಣಿ ಬಳಿ ಹೋಗಿ, ಧರ್ಮ ಕಾರ್ಯಕ್ಕೆ ಬೇಕು ನೀ ತೊಟ್ಟ ಕುಂಡಲ ಕೊಡು ಅಂತ ಕೇಳಂತ ಒಂದು ಸನ್ನಿವೇಶ ಇತ್ತು ಅವತ್ತಿನ ಕಾಲದಲ್ಲಿ. ಹಾಗೆ ನೆನಪು ಮಾಡ್ಕೊಂಡಿದ್ವಲ್ವಾ ಅವತ್ತು. ಆಮೇಲೆ ರಾಣಿಗೆ ಕೊಡ್ಬೇಕಾದ್ರೆ ಬೇಜಾರಾಯ್ತಾ ಕುಂಡಲನ? ಖುಷಿಯಿಂದ ಕೊಟ್ಲು. ಬೇಜಾರಿಂದ ಕೊಟ್ರೆ ಆ ದಾನ ಶ್ರೇಷ್ಠವಾದ ದಾನ ಅಲ್ಲ, ರಾಜಸ ದಾನ ಅಂತ ಹೇಳ್ತಾರೆ ಅದನ್ನ. ಆ ದಾನ ರಾಜಸ, ಸಾತ್ವಿಕ, ತಾಮಸ, ರಾಜಸ ಅಂತ 3 ತರ ಇರುತ್ತೆ. ಅದ್ ನೋಡೋಣ ಮತ್ತೆ ಏನು ಅಂತ ವಿವರಣ. ರಾಜಸ ಅಂದ್ರೆ ದೀಯತೆ ಚ ಪರಿಕ್ಲಿಷ್ಟಂ,
ಬೇಜಾರು ಮಾಡ್ಕೊಂಡು ಕೊಡೋದು ಅಂತ, ಖುಷಿಯಿಂದ ಕೊಡೋದಿಲ್ಲ, ಕಷ್ಟ ಪಡ್ಕೊಂಡು ಕೊಡೋದು, ಯೋಗೋ ಕೊಡ್ಬೇಕಲ್ಲ ಅಂತ ಕೊಡೋದು ಅಂತ, ಅದು ರಾಜಸ ಅದು ಅಂತ ಹಾಗಾಗ್ಬಿಡುತ್ತೆ. ಆದ್ರೆ ರಾಣಿಗೆ ಖುಷಿನೇ ಆಯ್ತು. ಯಾಕೆ? ಏನಾದ್ರೂ ದಾನ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಪುಣ್ಯ ಪುಣ್ಯ ತುಂಬಾ ಜನ ದಾನಕ್ಕೆ ಯಾರು ಬರೋದೇ ಇಲ್ಲ, ಯಾರೋ ಬಂದು ಕೇಳ್ತಾ ಇದ್ದಾರೆ ಅವ್ರ ಪುಣ್ಯ ಅಂತ. ದಾನ ತಗೊಳ್ಳೋಕೆ ಯೋಗ್ಯರಾದವರು ಸಿಗೋದೇ ಕಷ್ಟ. ದಾನಕ್ಕೆ ಯೋಗ್ಯರಾದವರು ಯಾರು? ಜ್ಞಾನ ಇರೋದು, ಧಾರ ಏರಿಯಷ್ಟು ಪುಣ್ಯ ಇರ್ಬೇಕು ಅವನಲ್ಲಿ, ತುಂಬಿ ತುಳುಕ್ತಾ ಇರ್ಬೇಕು ಪುಣ್ಯ ಅಲ್ವಾ? ಹಾಗಿದ್ರೆ ಮಾತ್ರ ದಾನ ತಗೋಬಹುದು ಅವನು ಅಂತ. ಅಂತವರು ದುರ್ಲಭ ಅಂತ, ಸತ್ಪಾತ್ರ ಅಂತ ಕರೀತಾರೆ ಅದನ್ನ, ಸತ್ಪಾತ್ರ ಅಂತ ಕರೀತಾರೆ. ಸತ್ಪಾತ್ರ ಅಂದ್ರೆ ದಾನ ತಗೊಳ್ಳೋದಕ್ಕೆ ಅರ್ಹತೆ ಉಳ್ಳವನು, ಯೋಗ್ಯನಾಗಿರ್ತಕ್ಕಂಥವನು. ಅಂತವ್ರು ಸಿಕ್ಕೋದೇ ಕಷ್ಟ. ಸಿಕ್ಕಿದಾಗ ಸಂತೋಷವಾಗಿ ಕೊಡ್ಬೇಕಲ್ವಾ? ರಾಣಿ ಕೊಂಡೇ ಕೊಟ್ಲು, ಜೊತೆಗೊಂದು ಎಚ್ಚರಿಕೆಯನ್ನು ಕೊಟ್ಲು. ಈ ಕುಂಡರಗಳ ಮೇಲೆ ತಕ್ಷಕನ ಕಣ್ಣಿದೆ. ಅದೇನು ತಕ್ಷಕನ ಕಣ್ಣು ಕುಂಡರದ ಮೇಲೆ ಇರೋದು ಹೇಗೆ? ಪಾಪ ಅವನಿರೋ ನಾಗಲೋಕದಲ್ಲಿದ್ದಾನೆ ತಕ್ಷಕ. ಅವನು ಕಣ್ಣು ಬಂದು ಇದ್ರ ಮೇಲೆ ಇದ್ಬಿಟ್ರೆ, ಕುಂಡರದ ಮೇಲೆ ಇದ್ರೆ ಹೇಗಪ್ಪ? ಕಣ್ಣು ಅಂದ್ರೆ ಕಣ್ಣಲ್ಲ, ದೃಷ್ಟಿ. ದೃಷ್ಟಿ ಅಲ್ಲ, ಆಸೆ. ನೋಡಿದಾಗ ಆಸೆ ಆಗತ್ತಲ್ವಾ? ಹಾಗಾಗಿ ಆ ಶಬ್ದ ಬಂದಿದೆ. ಒಂದು ವಸ್ತು ನೋಡಿದಾಗ ಆ ನೋಡಿದ್ದು ಮನಸ್ಸಿಂದ ಮಾಸ್ದೇನೆ ಅಲ್ಲೇ ಇದ್ರೆ ನಮ್ಮ ಮನಸ್ಸು, ನಾವು ನೋಡಿರ್ತೀವಲ್ಲ, ಮನಸ್ಸಲ್ಲೇ ಉಳ್ಕೊಂಡ್ರೆ ಕಣ್ಣಿದೆ ಅಂತ. ಕಣ್ಣಿದೆ ಅಂದ್ರೆ ಈ ಹೊರಗಡೆ ಕಣ್ಣಿನ ಗೋಳ ಹೋಗಲು ಕೂತಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ನೋಡಿದ ಕಣ್ಣಿನ ಹಿಂದಿನ ಮನಸ್ಸಿದೆ ಅಲ್ವಾ, ಆ ಮನಸ್ಸು ಅಲ್ಲೇ ಇದೆ ಅಂತ, ಅದೆಲ್ಲೂ ಹೋಗಿಲ್ಲ ಅಂತ. ಈ ತಕ್ಷಕ ಎಲ್ಲೋ ನೋಡ್ಕೊಂಡಿದ್ದಾನೆ ರಾಣಿ ಕುಂಡಲವನ್ನ. ನೋಡಿದಾಗಿಂದ ಅವನು ವಾಪಸ್ ಬಂದ್ರು, ಅವನ ಕಣ್ಣಲ್ಲೇ ಇದೆ. ಅಂದ್ರೆ ಕಣ್ಣಿನ ಹಿಂದಿನ ಮನಸ್ಸು ಅಲ್ಲೇ ಇದೆ, ಆಸೆ ಇದೆ ಕುಂಡಲದ ಕುರಿತು ಅಂತ. ಉತ್ತಂಕ ಏನ್ ಹೇಳ್ದ? ಹೆದರ್ಕೊಂಡ ಉತ್ತಂಕ? ದೊಡ್ಡ ಸರ್ಪ ಅಲ್ವಾ ತಕ್ಷಕ ಅಂದ್ರೆ? ಹೆದರ್ಕೊಂಡ ಉತ್ತಂಕ? ಏನ್ ಮಾಡಕ್ಕಾಗತ್ತೆ ನನ್ನನ್ನ ಅಂತ, ನನ್ನನ್ನ ಕೆಡಕ ಶಕ್ತಿ ಅವನಿಗೆ ಎಲ್ಲಿಂದ ಅಂತ. ಅದೇನಾಯ್ತು? ಅದು ಓವರ್ ಕಾನ್ಫಿಡೆನ್ಸ್ ಆಯ್ತಾ? ಅಂಡರ್ ಎಸ್ಟಿಮೇಷನ್ ಆಯ್ತಾ? ಅದು ಆಯ್ತು. ಅಲ್ಲಿಂದ ಉತ್ತಂಕ ಹೊರಟು ಗುರುಕುಲಕ್ಕೆ ಬಂದು ಗುರುಪತ್ನಿಗೆ ಕುಂಡಲಗಳನ್ನು ಕೊಟ್ಟ. ರಾಜ ತಡಿತಾನ? ತಡೆದು ಸಂಧ್ಯಾ ಒಂದನ್ನೆಲ್ಲ ಶ್ರಾದ್ದ ಮಾಡಬೇಕು ರಾಜನಿಗೆ. ಅವತ್ತು ಬಹುಶಃ ರಾಜನ ಹಿರಿಯರ ದಿವಸ ಆಗಿತ್ತು ಅಂತ ಕಾಣುತ್ತೆ ಅಲ್ವಾ? ಮತ್ತೆ ಶ್ರೇಷ್ಠ ಬ್ರಾಹ್ಮಣರು ಸಿಕ್ಕಿದಾಗ ಶ್ರಾದ್ದ ಮಾಡಬೇಕು, ಮಾಡೋದಕ್ಕೆ ಸುಸಂದರ್ಭ ಅದು ಅಂತ. ಅದಕ್ಕೇನೋ ಒಂದು ಉದಾಹರಣೆ ಕೊಟ್ಟಿದ್ವಲ್ಲ ಅವತ್ತು, ಮಹಾಭಾರತ ಯಕ್ಷ ಪ್ರಶ್ನೆ. ಧರ್ಮರಾಜನಿಗೆ ಯಕ್ಷ ಪ್ರಶ್ನೆ ಕೇಳಿದ್ದು ಅಲ್ವಾ? ಪ್ರಶ್ನೆ ಏನು? ಉತ್ತರ ಏನು? ಶ್ರೇಷ್ಠ ಬ್ರಾಹ್ಮಣರು ಸಿಕ್ಕಿದಾಗ ಶ್ರದ್ಧಾ ಮಾಡೋದಕ್ಕೆ ಸಕಾಲ ಅದು ಅಂತ. ರಾಣಿ ಹೇಗೆ ರಾಣಿಗೆ ಕುಂಡರಗಳನ್ನು ದಾನ ಮಾಡೋದಕ್ಕೆ ಸತ್ಪಾತ್ರನೋ ಉತ್ತಂಕ, ಅದೇ ಕಾರಣಕ್ಕೆ ಶ್ರಾದ್ದಕ್ಕೆ, ದೊರೆ ಮಾಡ್ತಕ್ಕಂಥ ಶ್ರಾದ್ದಕ್ಕೆ ಸತ್ಪಾತ್ರ ಸಿಕ್ಕದಂತೆ ಆಯ್ತು, ಯೋಗ್ಯನಾದ ವ್ಯಕ್ತಿ ಸಿಕ್ಕದಂತೆ ಆಯ್ತು ಉತ್ತಂಕನಿಗೆ, ಇದು ಪೌಷ್ಯನಿಗೆ. ಹಾಗಾಗಿ ಶ್ರಾದ್ದ ಮಾಡ್ತಾನೆ. ಶ್ರಾದ್ದ ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು ಅಲ್ವಾ? ಶ್ರಾದ್ದ ಅಂದ್ರೆ ಹಾಗೆ, ಶ್ರಾದ್ದ ಶಬ್ದಕ್ಕರ್ಥನೆ ಹಾಗೆ, ಶ್ರದ್ಧೆಯಿಂದ ಮಾಡುವಂಥದ್ದು. ಶ್ರದ್ಧಾ ಎಂಬ ಮನೋವೃತ್ತಿ, ಶ್ರದ್ಧಾ ಎಂಬ ಒಂದು ಚಿತ್ತವೃತ್ತಿ ಅದಿಟ್ಕೊಂಡು ಮಾಡ್ತಕ್ಕಂಥದ್ದು ಶ್ರಾದ್ದ ಅಂದ್ರೆ. ಈಗ ಶ್ರಾದ್ದ ನಡೀತಲ್ವಾ, ಆಮೇಲೆ ನೀವು ಹೊಸದಾಗಿ ಮಾಡಿ ಬಡಿಸೋಷ್ಟು ಸಮಯಾವಕಾಶ ಇಲ್ಲ, ಸ್ವಲ್ಪನೇ ಸಮಯ ಇದೆ. ಹಾಗಾಗಿ ಇರೋದನ್ನ ಬಡಿಸು ಅಂತ ರಾಜ ಹೇಳಿದ್ದು, ಉತ್ತಂಕ ಹೇಳಿದ್ದು. ಸರಿ ಆಯ್ತು. ಆಮೇಲೆ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿದ್ರು ಉತ್ತಂಕನಿಗೆ. ಸರಿ ಅನ್ನ ತಣ್ಣಗಿರ್ಬೋದು, ಆದ್ರೆ ಬಡಿಸಿರ್ತಾರೆ ಎಲ್ಲ ಉತ್ತಮವಾದ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿರ್ತಾರೆ, ಅದ್ರಲ್ಲೇನಿಲ್ಲ. ಆದ್ರೆ ಅವುಗಳ ಮಧ್ಯದಲ್ಲಿ ಅನ್ನ
ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನೀವು ಈಗ ತಾನೇ ಹೇಳಿದ್ರಿ ತಂಪಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಲ್ವ ನೀವು ಈ ಮಾತು ಶುರು ಮಾಡಬೇಕಾದ್ರೆ? ತಾಮಸಿಕ ಜನರಿಗೆ ಇಷ್ಟ ಆಗತ್ತೆ ತಣ್ಣನೆಯ ಅನ್ನ, ತಾಮಸಿಕ ಜನರಿಗೆ ಇಷ್ಟ ಆಗತ್ತೆ. ಯಾರು ತಣ್ಣದ ಅನ್ನ ಊಟ ಮಾಡ್ತಾರೋ ಅವರಿಗೆ ತಾಮಸ ಸ್ವಭಾವ ಬರುತ್ತೆ, ತಮೋಗುಣ ಬರುತ್ತೆ ಅವರಲ್ಲಿ. ತಮೋಗುಣ ಒಳ್ಳೇದಲ್ವಾ? ಏನಾಗತ್ತೆ ತಮೋಗುಣದಿಂದ? ತಮೋಗುಣದ ಧರ್ಮ ಯಾವುದು? ಆಲಸ್ಯ, ಅಜ್ಞಾನ, ಜಾಡ್ಯ ಅಲ್ವಾ? ಆಯ್ತು, ಅನ್ನ ತಣ್ಣದಿತ್ತು. ಮತ್ತೆ ಉತ್ತಕ್ಕನ್ ಕೂದಲು ಬಿದ್ದ್ಬಿಟ್ಟಿತ್ತ ಅಷ್ಟು ಬೇಗ? ಊಟ ಮಾಡೋಕ್ಕೋಸ್ಕರ ಬಗ್ಗಿದ್ನಲ್ಲ, ಹೇಗೆ ಕೂದಲು ಬಿದ್ದ್ಬಿಡ್ತಾ ಉತ್ತಕ್ಕಂದು? ಮತ್ತೆ ಯಾರದ್ದು ಕೂದಲದು? ಅನ್ನ ಎತ್ಕೊಂಡ್ ಬಂದಂತ ಮಹಿಳೆ ಇದ್ದು. ಅವಳು ಕಿರೀಟ ಹಾಕೊಂಡಿದ್ಲ? ಜಡೆ ಬಿಚ್ಚಿದ್ಲು, ಕೂದಲು ಬಿಚ್ಚಿತ್ತು, ಕೂದಲು ಕಟ್ಟಿರ್ಲಿಲ್ಲ. ಕೂದಲು ಕಟ್ಟಬೇಕೋ ಬಿಚ್ಚಬೇಕು ಅಲ್ವಾ? ಕೂದಲು ಬಿಚ್ಚಿದ್ರೆ ಏನಾಗತ್ತೆ? ಅದು ಚಾಂಚಲ್ಯಕ್ಕೆ ಪೋಷಕ ಹೊರತು, ಚಿತ್ತವೃತ್ತಿಗಳು ಹರಡೋದಕ್ಕೆ, ಚಂಚಲ ಆಗೋದಕ್ಕೆ ಪೋಷಕ ಹೊರತು ಏಕಾಗ್ರತೆಗೆ ಪೋಷಕ ಅಲ್ಲ. ಕೂದಲು ಏಕಾಗ್ರ ಆದ್ರೆ ಮನಸ್ಸು ಕೂಡ ಏಕಾಗ್ರ ಆಗತ್ತೆ. ಕೂದಲು ಏಕಾಗ್ರ ಆಗಬೇಕು, ಕೂದಲನ್ನ ಕಟ್ಟಬೇಕು. ಎಂತ ಉದಾಹರಣೆ ಕೊಟ್ಟಿದ್ವಲ್ಲ ಅವತ್ತು, ಅದಕ್ಕೆ ಅರ್ಜುನ ಸರ್ಪಾಸ್ತ್ರದಿಂದ, ಕರ್ಣ ಪ್ರಯೋಗ ಮಾಡಿದ ಸರ್ಪಾಸ್ತ್ರದಿಂದ ಅರ್ಜುನನ ಕಿರೀಟವು ಕಳಚಿ ಬಿದ್ದಾಗ ಅರ್ಜುನ ಹಾಗೆ ಯುದ್ಧ ಮುಂದುವರಿಸಲಿಲ್ಲ. ಬಿಳಿಯ ಬಟ್ಟೆಯಿಂದ ತನ್ನ ಕೂದಲನ್ನು ಕಟ್ಟಿಕೊಂಡು ಯುದ್ಧ ಮುಂದುವರಿಸಿದ. ಕೂದಲು ಕೆದರಿದವನನ್ನು ಕೊಲ್ಲಬಾರದು. ಯುದ್ಧದ ಸಮಯದಲ್ಲಿ ಕೂದಲು ಕೆದರಿದವನನ್ನು ಕೊಲ್ಲಬಾರದು. ಯಾಕೆ? ಏಕಾಗ್ರತೆ ಕಳೆದು ಹೋಗಿದ್ರೆ, ಮನಸ್ಸು ಚಂಚಲ ಆಗಿದ್ರೆ, ಆ ಹೊತ್ತಿಗೆ ಒಂದು ಸತ್ರೆ ಅವನಿಗೆ ಉತ್ತಮ ಗತಿ ಸಿಕ್ಕೋಲ್ಲ, ಮುಂದೆ ಒಳ್ಳೆ ಗತಿ ಸಿಕ್ಕೋಲ್ಲ. ಶತ್ರುವೇ ಆದ್ರೂ ಕೂಡ ಅವನಿಗೆ ಮುಂದೆ ಒಳ್ಳೇದಾಗಬೇಕು ಅಂತ ಬಯಸ್ಬೇಕು. ಹಾಗಾಗಿ ಶತ್ರುವಾದ್ರೂ ಕೂಡ ಸಾಯ ಹೊತ್ತಿಗೆ ಅವನಿಗೆ ದೇವರ ಸ್ಮರಣೆ ಬರೋ ಹಾಗೆ, ಸಾಯ ಹೊತ್ತಿಗೆ ಅವನ ಮನಸ್ಸು ಏಕಾಗ್ರ ಆಗೋ ಹಾಗೆ ನೋಡ್ಕೋಬೇಕು ಹೊರತು ಸತ್ತ ಮೇಲೆ ದ್ವೇಷ ಮುಂದುವರಿಸಬಾರ್ದು ಅಂತ. ಇದೆಲ್ಲ ಸರಿ ಇದೆ, ಪಕ್ಕಾ ನೆನಪಿದೆ ನಿಮಗೆ. 1 ಮಾರ್ಕು ಕಡಿಮೆ ಹಾಕೋಕಾಗ್ತಾ ಇಲ್ಲ ನೋಡಿ. ಆಗ ಉತ್ತಂಕ ರಾಜನಿಗೇನೋ ಶಾಪ ಕೊಟ್ಟಂತ ಕಾಣುತ್ತೆ ಬಹುಶಃ. ಏನ್ ಶಾಪ ಕೊಟ್ಟ? ಕಣ್ಣು ಕಾಣದೆ ಹೋಗಲಿ ಅಂತ. ಆಗ ರಾಜ ವರ ಕೊಟ್ಟ ಉತ್ತಂಕನಿಗೆ ವಾಪಸ್ಸು. ಶಾಪನೇ ಕೊಟ್ಬಿಟ್ಟ ವಾಪಸ್ಸು, ಪ್ರತಿಶಾಪ ಅಂತ. ಅಪತ್ಯ ಅಂದ್ರೇನು? ಅಪಥ್ಯ ಅಂದ್ರೇನು? ಪಥ್ಯ ಅಲ್ಲದೆ ಇರೋದು. ಪಥ್ಯ ಅಲ್ಲದೆ ಇರೋದು ಅಪಥ್ಯ. ಅಪಥ್ಯ ಅಂದ್ರೇನು? ಮಕ್ಕಳು. ಮಕ್ಕಳು ಸರಿ ಇದೆ. ಮಕ್ಕಳಿಲ್ದ ಹೋಗ್ಲಿ ಅಂತ ಶಾಪ ಕೊಟ್ಟ ರಾಜ ಅಂತ. ಈಗ ಉತ್ತಂಕನ ಶಾಪಕ್ಕೆ ಒಂದು ತರ್ಕ ಇತ್ತು, ರಾಜನ ಶಾಪಕ್ಕೆ ಇರ್ಲಿಲ್ಲ. ಸರಿ ಇದೆ. ನೆನಪಿದ್ಯಾ? ಸಹಸಹ ಬಿದದಿ ತನ್ನ ಕ್ರಿಯಾಂ ಶ್ಲೋಕ ಹೇಳಿದ್ವ ಅವತ್ತು. ಅದು ಒಂದು ಪಾಠದಲ್ಲಿ ಇಲ್ಲಿ ಹೇಳಿದ್ವೋ ಇಲ್ವೋ ಬಹುಶಃ. ಗಡಿಬಿಡಿ ಮಾಡಬಾರ್ದು. ಕಾಲು ಕಣ್ಣು ಏನೋ ಹೇಳಿದ್ವಲ್ವ ಅವತ್ತು. ಕಾಲು ಕಣ್ಣು, ಕಾಲು ಕಣ್ಣು. ಹಾ, ಸರಿ ಇದೆ, ಸರಿ ಇದೆ. ದೃಷ್ಟಿಪೂತಂ ನ್ಯಸೇತ್ ಪಾದಂ ಬರ್ಕೊಂಡಿದ್ದೀರಿ ನೀವು ಅವತ್ತು. ದೃಷ್ಟಿಪೂತಂ ನ್ಯಸೇತ್ ಪಾದಂ. ಕಾಲಿಡುವ ಮೊದಲು ಕಣ್ಣಿಡಬೇಕು, ಕಣ್ಣಿಟ್ಟಲ್ಲಿ ಕಾಲಿಡಬೇಕು. ಕಣ್ಣಿಡಿದು ಅಂದ್ರೆ ಕಣ್ಣು ತೆಗೆದು ಕೆಳಗಡೆ ಹಿಡಿದು ಅಂತ ಅರ್ಥ ಅಲ್ಲ. ಇವಾಗ ಹಿಡ್ದಾಗೇನೆ ಅದು ದೃಷ್ಟಿ. ದೃಷ್ಟಿ ಇಡಬೇಕು ಮೊದಲು, ನೋಡ್ಕೊಂಡು ಹೆಜ್ಜೆ ಇಡಬೇಕು ಅಂತ. ಮುಳ್ಳಿದ್ರೆ, ಕಲ್ಲಿದ್ರೆ, ಹೊಂಡ ಇದ್ರೆ ಅಲ್ವಾ, ಗಡಿಬಿಡಿ ಮಾಡಬಾರದು ಅಂತ. ಆಮೇಲೆ ರಾಜನಿಗೆ ಸತ್ಯ ಅರ್ಥ ಆಯ್ತಾ? ಉತ್ತಂಕ ತೋರ್ಸ್ಕೊಟ್ನಾ ಸತ್ಯವನ್ನ? ರಾಜ ತನಿಖೆ ಮಾಡಿದ್ನಾ? ಅದ್ರ ಶಾಪ ಬಂದ್ಬಿಟ್ಟಿತ್ತಲ್ಲ, ಕುರುಡಾದ್ನ ರಾಜ. ಶಾಪ ಕೊಟ್ಟಿದಾರಲ್ಲ ಋಷಿಗಳು. ಎಷ್ಟು ಕಾಲ ಅಂತ ಹೇಳಿಲ್ಲ ಶಾಪಕ್ಕೆ ಅಲ್ವಾ. ಉತ್ತಂಕನನ್ ರಾಜ ಬೇಡ್ಕೊಳ್ತಾ ಇದ್ದಾನೆ.
ಅಂಧನಾಗಬಾರದು, ಕಣ್ಣು ಕುರುಡಾಗಬಾರ್ದು ಅಂತ ಬೆಡ್ಕೋತಾ ಇದ್ದಾನೆ ಉತ್ತಂಕನನ್ನು ರಾಜ. ಅದಕ್ಕೆ ಉತ್ತಂಕ ಪರಿಹಾರ ಕೊಟ್ಟಿದ್ದಾನೆ. ಪರಿಹಾರ ಏನ್ ಕೊಟ್ಟಿದ್ದಾನೆ? ಹೌದು, ಕುರುಡಾಗು ಅಂತ ಹೇಳಿದೆ. ಎಷ್ಟು ಕಾಲ ಅಂತೇನು ಹೇಳಿಲ್ಲ. ಎಷ್ಟು ಕಾಲ ಅಂತ ಈಗ ಹೇಳ್ತೇನೆ, ಕ್ಷಣಕಾಲ ಅಂತ. ಕ್ಷಣಕಾಲ ನಾವು ಕೂಡ ಕಣ್ಣು ಮುಚ್ಚಿ ತೆಗೆದು ಮಾಡ್ತಾ ಇರ್ತೀವಲ್ವಾ, ಅಷ್ಟು ನಾವು ಕುರುಡಾಗಿರ್ತೀವಿ ಅಷ್ಟೊತ್ತಲ್ಲಿ ಅಂತ. ಹಾಗಾಗಿ ರಾಜನಿಗೆ ಸಮಸ್ಯೆ ಏನಾಗಲಿಲ್ಲ. ಇವಾಗ ಮುಂದೆ ನಾನು ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಂಡೆ, ಈಗ ನಿನ್ ಸರ್ದಿ, ನೀನು ಕೂಡ ಕೊಟ್ಟ ಶಾಪ ಹಿಂದೆ ತಗೋಬೇಕು ಅಂತ. ರಾಜ ತಗೊಳ್ಳಿಲ್ಲ. ತಗೊಳಕ್ ಮನ್ಸಿರ್ಲಿಲ್ವ ರಾಜನಿಗೆ? ಸಿಟ್ಟಿಡ್ದೇ ಇಲ್ಲ. ಕರೆಕ್ಟ್. ಕ್ಷತ್ರಿಯನಿಗೆ ಹೃದಯ ತೀಕ್ಷ್ಣ, ಮಾತು ಬೆಣ್ಣೆ. ಅದೇ ಬ್ರಾಹ್ಮಣನಿಗೆ ಮಾತು ತೀಕ್ಷ್ಣ, ಹೃದಯ ಬೆಣ್ಣೆ. ನವನೀತಂ ಹೃದಯಂ ಬ್ರಾಹ್ಮಣಸ್ಯ ಅಲ್ವಾ? ನೆನಪಿದ್ಯಾ ಶ್ಲೋಕ ಹೇಳಿದ್ದು? ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತ ತೀಕ್ಷ್ಣಧಾರ. ಬರ್ಕೊಂಡಿದ್ದೀರಿ ನೀವು ಅವತ್ತು ಆ ಶ್ಲೋಕನ. ಪಾಪ ಉತ್ತಂಕನಿಗೆ ಶಾಪ ಬಂದೇ ಬಿಡ್ತು, ತೊಂದರೆ ಆಗೇ ಬಿಡ್ತು ಪಾಪ ಉತ್ತಂಕನಿಗೆ ಅಲ್ವಾ? ಮತ್ತೆ ಏನಾಯ್ತು? ಸತ್ಯ ಇಲ್ಲ, ಅದಕ್ಕೆ ಪರ್ಫೆಕ್ಟ್. ಶಾಪದ ಪ್ರಕಾರನೇ ಹೋದ್ರು ಉತ್ತಂಕನಿಗೆ ಅಪ್ಲೈ ಆಗೋದಿಲ್ಲ ಅದು ಅಂತ. ಶಾಪ ಏನಿದೆ? ದೋಷವಿದ್ದ ಅನ್ನದಲ್ಲಿ ದೋಷವಿಲ್ಲದ ಅನ್ನದಲ್ಲಿ ದೋಷವಿದೆ ಅಂತ ಹೇಳಿದ್ರಿಂದ ನಿನಗೆ ಮಕ್ಕಳಿಲ್ಲದೆ ಹೋಗಲಿ ಅಂತ ಇತ್ತು. ಆಕ್ಚುಲಿ ಅನ್ನದಲ್ಲಿ ದೋಷ ಇತ್ತು. ದೋಷವಿಲ್ಲದ ಅನ್ನದಲ್ಲಿ ದೋಷವಿದೆ ಅಂತ ಹೇಳಿದ್ರೆ ಉತ್ತಂಕನಿಗೆ ಶಾಪ ತಗುಲ್ತಾ ಇತ್ತು. ಆದ್ರೆ ಉತ್ತಂಕ ದೋಷವಿರೋ ಅನ್ನದಲ್ಲಿ ದೋಷವಿದೆ ಅಂತ ಹೇಳಿದ್ದಾನೆ. ಇರೋದನ್ನ ಇದ್ದಾಗ ಹೇಳಿದ್ದಾನೆ, ಇಲ್ಲದೇ ಇರೋದನ್ನ ಇದ್ದಾಗ ಹೇಳಿಲ್ಲ. ಅವನು ಸುಳ್ಳು ಹೇಳಿಲ್ಲ, ಸತ್ಯ ಹೇಳಿದ್ದಾನೆ. ಸುಳ್ಳು ಹೇಳಿದ್ರೆ ಶಾಪ ತಗುಲ್ತಾ ಇತ್ತು. ಹಾಗಾಗಿಲ್ಲ. ಹಾಗಾಗಿ ಶಾಪದ ಪ್ರಕಾರನೇ ಹೋದ್ರೂ ಉತ್ತಂಕನಿಗೆ ಅಪ್ಲೈ ಆಗಲ್ಲ ಅದು ಅಂತ. ಇಲ್ಲೊಂದು ತತ್ವ ಹೇಳಿದ್ವು. ತಪ್ಪು ಮಾಡದವನಿಗೆ ಯಾತರ ಚಿಂತೆ, ತಪ್ಪು ಮಾಡದವನಿಗೆ ಯಾತರ ಚಿಂತೆ. ತಪ್ಪು ಮಾಡಿದವನಿಗೆ ಭಯ ಇರುತ್ತೆ, ತಪ್ಪು ಮಾಡಿದವನಿಗೆ ಚಿಂತೆ ಇರುತ್ತೆ. ತಪ್ಪು ಮಾಡದೇ ಇದ್ದವನಿಗೆ ಅದೇ ನಿಷ್ಕಲ್ಮಶವಾಗಿರುತ್ತೆ ಅಲ್ವಾ? ನಿರ್ಭೀತೆಯಿಂದ ಇರ್ತಾನೆ ಅವನು, ನಿಶ್ಚಿಂತೆಯಿಂದ ಇರ್ತಾನೆ. ಅಶ್ವತ್ಥಾಮನ ಉದಾಹರಣೆ ಕೊಟ್ಟಿದ್ವಿ ಇಲ್ಲಿ ಅಲ್ಲೋ. ಅಶ್ವತ್ಥಾಮ ಅರ್ಜುನ ಉದಾಹರಣೆ ಕೊಟ್ಟಿದ್ವಾ? ಹಾ, ಪರ್ಫೆಕ್ಟ್, ಸರಿ ಇದೆ. ತಾನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ಅರ್ಜುನನಿಗೆ ಆಗತ್ತೆ, ಆದ್ರೆ ಅಶ್ವತ್ಥಾಮಂಗ ಆಗಲ್ಲ ಅಂತ. ಹಂಗಾಯ್ತಿದ್ದು ಅಂತ. ಉತ್ತಂಕನಿಗೆ ಕೊಟ್ಟ ಶಾಪ ವಾಪಸ್ ತಗೊಳಕ್ ಆಗ್ತಾ ಇದೆ ಅಥವಾ ಪರಿಹಾರ ಮಾಡಕ್ ಆಗ್ತಾ ಇದೆ, ರಾಜನಿಗೆ ಆಗ್ತಾ ಇಲ್ಲ ಅಂತ. ಆ ತರ ಆಯ್ತು ಅಂತ. ಸರಿ ಇದೆ. ಈಗ ವಾಪಸ್ ತಗೊಂಡೋಗಿ ಕೊಡ್ಬೋದಲ್ವಾ ಕುಂಡಲನ? ಇನ್ನು ಉತ್ತಂಕ ತೊಂದರೆ ಇಲ್ಲ ಅಲ್ವಾ? ಆಯ್ತಲ್ವಾ ಶ್ರಾದ್ದ? ಈಗ ಸಂಧ್ಯಾಕಾಲ ಬಂತು. ಅವಾಗ ಸಂಧ್ಯಾಕಾಲದಲ್ಲಿ ಆಚಮನ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ತಕ್ಷಕನು ನಗ್ನ ಶಪಥನ ರೂಪದಲ್ಲಿ ಬಂದು ಕುಂಡಲಗಳನ್ನು ಎತ್ಕೊಂಡು ಬರ್ತಾರೆ. ತಕ್ಷಕ ಕುಂಡಲಗಳನ್ನು ಕದ್ದು ಬಿಟ್ಟ. ನಗ್ನ ಕ್ಷಪಣಕನ ರೂಪದಲ್ಲಿ ಬಂದು, ನಗ್ನ ಸನ್ಯಾಸಿಯ ರೂಪದಲ್ಲಿ ಬಂದು ತಕ್ಷಕ ಕುಂಡಲಗಳನ್ನ ಕದ್ಬಿಟ್ಟ. ಸರಿ ಇದೆ ನೋಡಿ, ತತ್ವ ನೋಡಿ. ಸಂಧ್ಯಾಕಾಲ ಬಂದಾಗ ಸಂಧ್ಯಾ ವಂದನೆ ಮಾಡಬೇಕು, ಆ ತತ್ವ ಇದೆ ಅಲ್ವಾ? ಕುಂಡಲಗಳು ಕೈಯಲ್ಲಿದೆ, ಕರ್ತವ್ಯ ಇದೆ ಕಣ್ಮುಂದೆ. ಆದ್ರೆ ಸಮಯದ ಪ್ರಜ್ಞೆ ಉತ್ತಂಕನಿಗೆ ಹೇಗಿತ್ತು ಅಂದ್ರೆ, ಸಂಧ್ಯಾಕಾಲ ಬಂದಾಗ ಅವನು ಮರೀದೆ ಆ ಸಮಯದಲ್ಲಿ ನಾವು ಭಗವಂತ ಜೊತೆ ಕನೆಕ್ಟ್ ಆಗಬೇಕು. ಸಂಧ್ಯಾಕಾಲ ಇರೋದೇ ಅದಕ್ಕೆ. ಹಗಲು ರಾತ್ರಿ ಸೇರ್ಬೇಕಾದ್ರೆ, ರಾತ್ರಿ ಹಗಲು ಸೇರ್ಬೇಕಾದ್ರೆ, ಹಗಲು ರಾತ್ರಿ ಸೇರ್ಬೇಕಾದ್ರೆ, ರಾತ್ರಿ ಹಗಲು ಸೇರೋದಂದ್ರೆ ಬೆಳಿಗ್ಗೆ, ಹಗಲು ರಾತ್ರಿ ಸೇರೋದಂದ್ರೆ ಸಂಜೆ. ಆ ಸಮಯದಲ್ಲಿ ನಾವು ಮತ್ತು ದೇವರು ಸೇರ್ಬೇಕು, ಜೀವ ದೇವ ಸೇರ್ಬೇಕು. ಕತ್ಲೆ ಬೆಳಕು ಸೇರೋ ಹೊತ್ತಲ್ಲಿ, ರಾತ್ರಿ ಹಗಲು ಸೇರೋ ಹೊತ್ತಲ್ಲಿ ಜೀವ ದೇವ ಸೇರ್ಬೇಕು. ಅದೇ ಸಂಧ್ಯಾ ವಂದನೆ ಅಂದ್ರೆ. ಸಂಧ್ಯಾ ವಂದನೆ ಮಾಡಿದಾನೆ ಪಾಪ, ಮಾಡಕ್ ಹೋಗಿದ್ದಾನೆ ಉತ್ತಂಕ. ಆ ಸಮಯದಲ್ಲಿ ಏನು ಹೇಳಿ ತಕ್ಷಕ ಅಲ್ವಾ? ಎದ್ರ ಬರ್ಬೇಕಿತ್ತು. ಅವನಿಗೆ ಧೈರ್ಯ ಇಲ್ಲ ನೋಡಿ. ಮಾರು ವೇಷದಲ್ಲಿ ಬಂದು ವೇಷ ಮರೆ ಮಾಡಿಕೊಂಡು ಮೋಸ ಮಾಡಿ, ಚೇ ಸರಿನಾ ತಕ್ಷಕ ಮಾಡಿದ್ದು?
ಸರ್ಪಗಳು ಹೇಗೆ ಹೋಗ್ತವೆ? ನೆಟ್ಟಾಗಿ ಹೋಗ್ತಾ ಇರ್ತಾವ ಸರ್ಪಗಳು. ವಕ್ರವಾಗಿ ಹೋಗೋದು ನೋಡಿ. ಇವು ಹೀಗೆ ಹೋಗೋದಿಲ್ಲ, ಹೊಂದಿ ನೇರ ಹೋಗ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಆ ಕಡೆ ಈ ಕಡೆ ನೋಡಲ್ಲ, ಅದು ಹಿಂಗ್ ಹೋಗ್ತಾ ಇರುತ್ತೆ ಅದು. ಆದ್ರೆ ಸರ್ಪಗಳು ಹಾಗಲ್ಲ ಅಂತ, ಸರ್ಪಗಳು ಹೀಗೆ ಹೋಗೋದು ಅದು ಅಂತ, ವಕ್ರಗತಿ ಅಂತ. ತಕ್ಷಕಂತ ಹಾಗೆ ಆಯ್ತಲ್ವಾ, ಸೀದಾ ಮಾರ್ಗನ ಅದು. ಬೇರೆ ರೂಪದಲ್ಲಿ ಬಂದು ಕದ್ಕೊಂಡು ಹೋಗೋದು ಕೊಂಡಲನ್ನು, ಸೀದಾ ಮಾರ್ಗನ ಅದು. ಮೋಸ ಮಾಡಿದ್ದ ಅಲ್ವಾ, ಮಾಡ್ಬೇಕಾತರ ಸರಿನಾ? ಆಯ್ತು, ಕುಂಡಲ ಕದ್ಕೊಂಡು ಹೋಗ್ಬಿಟ್ಟೆ ತಕ್ಷಕ. ಇಲ್ಲಿಗೆ ಈ ಕತೆ ಮುಗಿಯಿತು ಅಂತನಾ? ಮತ್ತೆ ಕರೆಕ್ಟ್. ಪಾಪ ಸಂಧ್ಯಾವಂದನೆ ಮಾಡೋ ಹೊತ್ತಲ್ಲಿ ಎದ್ದು ಹೋಗ್ಬೇಕಾಯ್ತಲ್ಲ ತಕ್ಷ ಉತ್ತಂಕನಿಗೆ. ಪಾಪ ಸಂಧ್ಯಾವಂದನೆ ಅಂತ ಹೇಳಲಿಲ್ಲ. ತನ್ನ ಏನ್ ದೇವ್ರ ಕಾರ್ಯ ಮಾಡ್ತಾ ಇದ್ದ, ಆ ದೇವ್ರ ಕಾರ್ಯ ಬಿಟ್ಟು ಉತ್ತಂಕ ಆದ್ರೂ ಕೂಡ ಹೇಳಲಿಲ್ಲ, ಆ ಕಾರ್ಯ ಮುಗಿಸಿಯೇ ಹೇಳ್ತಾನೆ ಅಂತ ಅಲ್ವಾ? ಹಿಡಿದಿದ್ದನ್ನ ಅರ್ಧಕ್ಕೆ ಬಿಡಬಾರದು. ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಮುಖ್ಯ ಅನ್ನೋದಕ್ಕೆ ಅದನ್ನ ಉದಾಹರಣೆ ಕೊಟ್ಟಿದ್ವು ಅವತ್ತು. ಅದಾದ್ಮೇಲೆ ನೀವೆಲ್ಲ ಹೇಳಿದ್ರಲ್ಲ ಈಗ ತಾನೇ, ನೀವು ಹೋಗಿ ಹಿಡ್ಕೊಂಡ ನಗ್ನ ಕ್ಷಪಣಕನನ್ನ, ಅದು ಹಾವಾಗ್ಬಿಡ್ತು, ಜಾರು ಹೋಯ್ತು. ತಕ್ಷಕನ ಆಲಿಂಗನದಿಂದ ತಪ್ಪಿಸ್ಕೊಂಡು ಜಾರು ಹೋಯ್ತು, ಬಿಲವನ್ನು ಪ್ರವೇಶ ಮಾಡ್ತು. ನಾಗಲೋಕದವರೆಗಿತ್ತು ಬಿಲ ಅಲ್ವಾ? ತಕ್ಷಕನು ಮುತ್ತಂಕನು ಬಿಲ್ದೊಳಗಡೆ ಹೋಗ್ಬಿಟ್ಟ ಅಲ್ವಾ? ಹೋಗಿದ್ದ ಅಲ್ವಾ? ಉತ್ತಂಕ ತನ್ನ ಕೈಯ ದಂಡದಿಂದ ಬಿಲವನ್ನು ಅಗೆಯಕ್ಕೆ ಶುರು ಮಾಡ್ತಾನೆ. ಏನ್ ದಂಡ ಅದು? ಮತ್ತುಗದ ದಂಡ. ಅದು ಮತ್ತುಗ, ಅದರ ದಂಡ ಪಲಾಶ ಅಂತ ಹೇಳ್ತಾರೆ, ಅದರ ದಂಡ ಅದು. ಆ ದಂಡದಿಂದ ಇಂದ್ರನಿಗೆ ಕನಿಕರ ಬಂತು. ಅದೊಂದು ತತ್ವ ಹೇಳಿದ್ವು ಅಲ್ವಾ? ಹೌದು, ನಮ್ ಧರ್ಮವಂತನನ್ನ ಯಾರು ನೋಡೋದಿಲ್ಲ ಅಂತಿಲ್ಲ. ಯಾರು ನೋಡದೇ ಇದ್ರು ಕೂಡ ದೇವರು ನೋಡ್ತಾ ಇರ್ತಾನೆ, ದೇವತೆಗಳು ನೋಡ್ತಾ ಇರ್ತಾರೆ, ಅವ್ರು ಸಹಾಯ ಮಾಡ್ತಾರೆ. ಇಂದ್ರ ತನ್ನ ವಜ್ರಾಯುಧವನ್ನು ಕಳ್ಸಿಕೊಡ್ತಾನೆ ಉತ್ತಂಕನಿಗೆ ಸಹಾಯ ಮಾಡೋದಕ್ಕೆ. ವಜ್ರಾಯುಧ ದಂಡದಲ್ಲಿ ಸೇರ್ಕೊಂಡ್ತು, ಪಲಾಶ ದಂಡದಲ್ಲಿ ಸೇರ್ಕೊಂಡ್ತು. ಪರಿಣಾಮವಾಗಿ ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬರೋಕ್ ಶುರುವಾಯ್ತು. ನೋಡಿ, 2 ಶಬ್ದ ಇದೆ, ಸುಮ್ಮನೆ ಇವತ್ತು ನಿಮ್ಗೆ ಹೇಳ್ತೀವಿ ಅದನ್ನ. ಅನುಕೂಲ, ಪ್ರತಿಕೂಲ. ಶಬ್ದ ಗೊತ್ತಲ್ವ ನಿಮ್ಗೆ? ಈ ಶಬ್ದ ಗೊತ್ತಲ್ವಾ? ಅನುಕೂಲ ಶಬ್ದ ಗೊತ್ತಾ? ಪ್ರತಿಕೂಲ ಶಬ್ದ ಗೊತ್ತಾ? ಗೊತ್ತಿಲ್ವಾ? ಪ್ರತಿಕೂಲ, ಅನುಕೂಲ ಅಂದ್ರೆ ಪಾಸಿಟಿವ್, ಪ್ರತಿಕೂಲ ಅಂದ್ರೆ ನೆಗೆಟಿವ್. ಕೂಲ ಅಂದ್ರೆ ಗೊತ್ತಾ ಏನಂತ? ಕೂಲ ಅಂದ್ರೆ ಕೂಲ್. ಹಾಗ ಕೂಲ ಅಂದ್ರೆ ದಂಡೆ, ಕೂಲ ಅಂದ್ರೆ ತೀರ, ಕೂಲ ಅಂದ್ರೆ ಕಿನಾರೆ. ಕೂಲ ಅಂದ್ರೆ ಇಂಗ್ಲಿಷಲ್ಲಿ ಬ್ಯಾಂಕ್ ಅಂತೀವಿ. ಈ ಬ್ಯಾಂಕ್ ಅಲ್ಲ, ದುಡ್ಡು ತೆಗೆಯೋ ಬ್ಯಾಂಕ್ ಅಲ್ಲ, ನದಿ ಪಕ್ಕ ರಿವರ್ ಬ್ಯಾಂಕ್. ಕೂಲ ಅಂದ್ರೆ ದಂಡೆ. ಒಂದು ನೌಕೆ ದಂಡೆ ಕಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಒಂದು ನೌಕೆ ಕೂಲದ ಕಡೆ, ಕೂಲ ಅಂದ್ರೆ ದಂಡೆ ಕಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಗಾಳಿ ಎದುರಿಂದ ಬಂದ್ರೆ ಪ್ರತಿಕೂಲ ಅದು. ಗಾಳಿ ಹಿಂದಿಂದ ಬಂದ್ರೆ ಅನುಕೂಲ ಅಂತ. ಗಾಳಿ ಹಿಂದಿಂದ ಬಂದ್ರೆ ನಾವು ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬರುತ್ತೆ ಅಲ್ವಾ? ಕಡಿಮೆ ಹುಟ್ಟಾಕಿದ್ದಕ್ಕೆ ಜಾಸ್ತಿ ವೇಗ ಸಿಗುತ್ತೆ ನಮಗೆ. ಹಿಂದ್ಗಡೆಯಿಂದ ಗಾಳಿ ಬಂದ್ರೆ ಅದು ಅನುಕೂಲ ಅಂತ. ಪ್ರತಿಕೂಲ ಅಂದ್ರೆ ಎದುರುಗಡೆಯಿಂದ ಬಂದ್ರೆ ಗಾಳಿ, ನೀವು ಮಾಡಿದ ಪ್ರಯತ್ನಕ್ಕೆ ಕಡಿಮೆ ಫಲ ಬರುತ್ತೆ. ನಿಮ್ ಶಕ್ತಿ ಹಾಕಿದಷ್ಟು ದೋಣಿ ಮುಂದಕ್ಕೆ ಹೋಗಲ್ಲ ಅಂತ, ಹಿಂದಕ್ಕೆ ಬರ್ತಾ ಇರುತ್ತೆ ಅಂತ. ಯಾಕೆಂದ್ರೆ ಪ್ರತಿಕೂಲ, ಎದುರುಗಡೆಯಿಂದ ಗಾಳಿ ಬೀಸ್ತಾ ಇದೆ ಅಂತ. ಅಲ್ಲಿಂದ ಬಂದಿರೋ ಶಬ್ದ ಅದು, ಅನುಕೂಲ ಪ್ರತಿಕೂಲ ಅಂದ್ರೆ ಅಂತ. ವಿಧಿ ನಮ್ಗೆ ಅನುಕೂಲವಾಗಿದ್ರೆ ನಮ್ ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬಂದ್ಬಿಡುತ್ತೆ. ವಿಧಿ, ನಮ್ಮ ಲಕ್ ನಮಗೆ ಪ್ರತಿಕೂಲವಾದ್ರೆ ಪ್ರಯತ್ನ ಮಾಡಿದ್ರು ಫಲ ಬರಲ್ಲ, ಪ್ರಯತ್ನ ಮಾಡಿದ್ದಕ್ಕೆ ಕಡಿಮೆ ಫಲ ಬರುತ್ತೆ, ಹೀಗೆಲ್ಲ ಆಗತ್ತೆ ಅಂತ.
ಇಲ್ಲಿ ವಿಧಿ ಅನುಕೂಲವಾಗಿತ್ತು ಉತ್ತಂಕನಿಗೆ, ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬಂತು. ಸೀಳಿ ಹೋಯ್ತು ಬಿಲ. ಉತ್ತಂಕ ಎಲ್ಲೋದ? ನಾಗಲೋಕದ ಬಾಗಿಲಿನಲ್ಲಿ ಉತ್ತಂಕ. ನಾಗಲೋಕ ಅಂದ್ರೆ ಏನಿತ್ತು, ಎಲ್ಲ ಜೇನ್ತತಿ ಒಳಗಡೆಗೆಲ್ಲ ಬೆಲ ಇದ ಹೋಲು ಇರುತ್ತಲ್ಲ, ಆ ತರ ಇತ್ತ ನಾಗಲೋಕ? ಅತ್ಯಂತ ದೊಡ್ಡ ಅರಮನೆ, ವಲ್ಲಭಿಗಳು. ಎಲ್ಲ ಶಬ್ದ ಬಂದಿದೆ. ಪ್ರಾಸಾದಗಳು, ಹರ್ಮ್ಯಗಳು, ವಲಭಿಗಳು, ನಿರ್ಯೂಹಗಳು. ಪ್ರಾಸಾದ ಅಂದ್ರೆ ಪರ್ಫೆಕ್ಟ್. ರಾಜರ ಮನೆ ಮತ್ತು ದೇವರ ಮನೆ, ದೇವಾಲಯ ಮತ್ತು ಅರಮನೆಗಳಿಗೆ ಪ್ರಾಸಾದ ಅಂತ ಕರೀತಾರೆ. ಹರ್ಮ್ಯ ಅಂದ್ರೆ ಸಾಹುಕಾರರ ಮನೆ, ಶ್ರೀಮಂತರ ಮನೆ. ವಲಭಿ ವಿ ಶೇಪ್ ಅಂತ ನಾವು ಹೇಳಿರ್ಲಿಲ್ಲ, ಬಟ್ ಸರಿ ಇದೆ ಅದು. ಅಂದ್ರೆ ನೀ ಅಪ್ಲೈ ಮಾಡಿದ್ಯಾ ಅದನ್ನ ಅಂತ, ಅಲ್ಲಿ ತಗೊಂಡೋಗಿದ್ಯಾ ಅದನ್ನ ಅಂತ. ಮಧ್ಯೆ ಎತ್ತರ ಇದ್ದು ಆ ಕಡೆ ಈ ಕಡೆ ತಗ್ಗಿದ್ರೆ, ರೆಕ್ಕೆ ತರ ಇದ್ರೆ ಆ ಕಡೆ ಈ ಕಡೆ ಬಂದಿದ್ರೆ ವಿ ಶೇಪ್ ಹೇಳಿ ಸರಿ ಇದೆ, ನೀನು ಅಪ್ಲೈ ಮಾಡಿದೀನಿ ಅದನ್ನ ಅಂತ, ಮುಂದೆ ಅಲ್ಲಿಂದ ಮುಂದಕ್ಕೆ ಅಂತ. ಅದು ವಲಭಿ ಅದು ಅಂತ. ನಿರ್ಯೋಹ ಅಂದ್ರೆ ಮಹಾದ್ವಾರಗಳು, ತೋರಣಗಳು, ದ್ವಾರಗಳು. ನಿರ್ಯೋಹ ಅಂದ್ರೆ ಇದೆಲ್ಲ ಇತ್ತಲ್ವಾ ನಾಗಲೋಕದಲ್ಲಿ. ದಿಗ್ಭ್ರಾಂತನಾದ, ನೋಡಿರ್ಲಿಲ್ಲ ಇಲ್ಲೂ ಅಂತ ಒಂದು ವೈಭವವನ್ನ. ಇಲ್ಲಿ ಭೂಲೋಕಕ್ಕೂ ನಾಗಲೋಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾಗರುಗಳೆಲ್ಲ ಶ್ರೀಮಂತರು, ಮಣಿ ತಲೆ ಮೇಲೆ ಇರುತ್ತೆ ಅವಕ್ಕೆ, ನಿಧಿಗೂ ಅದಕ್ಕೂ ಬಹಳ ಹತ್ತಿರ ಸಂಬಂಧ. ಹಾಗಾಗಿ ನಾಗಲೋಕ ಅನ್ನೋದು ತುಂಬಾ ಸಮೃದ್ಧವಾಗಿರ್ತಕ್ಕಂಥ ಲೋಕ. ಅದು ಅದ್ಭುತವಾಗಿದೆ, ಅದು ವಿಚಿತ್ರವಾಗಿದೆ, ಆಶ್ಚರ್ಯಕರವಾಗಿದೆ. ಅದು ಆ ಲೋಕವನ್ನು ನೋಡಿ ದಿಗ್ಭ್ರಮೆಗೊಂಡು ಉತ್ತಂಕ ಹಾಗೆ ನಿಂತ ಅಲ್ಲಿ. ಹೇಗೂ ವಜ್ರಾಯುಧ ಇದೆಯಲ್ಲ ಕೈಯಲ್ಲಿ, ಅಲ್ವಾ? ಕೈಲಿ ವಜ್ರಾಯುಧ ಇದೆಯಾ? ವಜ್ರಾಯುಧ ನಾನು ನಿಮ್ಗೆ ಹೇಳಿಲ್ಲ ಬಹುಶಃ ಅದನ್ನ. ತನ್ನ ಕೆಲಸ ಮುಗಿದ ತಕ್ಷಣ ಹೋಗ್ಬಿಡುತ್ತೆ ವಜ್ರಾಯುಧ. ಅದು ಈಗ ವಜ್ರಾಯುಧವನ್ನು ಕಳಿಸ್ಕೊಟ್ಟಿದ್ದು ಅಷ್ಟೇ ಕಾರ್ಯಕ್ಕೆ, ಬಿಲವನ್ನ ಭೇದನ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದು ಇಂದ್ರ. ಅದು ಆ ಕಾರ್ಯವಾದಾಗ ವಜ್ರಾಯುಧ ತನ್ನ ಜಾಗವನ್ನು ತಾನು ಸೇರ್ಕೊಂಡಿರುತ್ತೆ, ವಾಪಸ್ ಹೋಗಿರುತ್ತೆ. ಅವನ ಕೈಲಿರೋದು ಬರೀ ಕೋಲ್ ಅಷ್ಟೇ. ಎದುರಿಸಬೇಕಾಗಿರೋದು ತಕ್ಷಕನನ್ನು ಮತ್ತು ನಾಗರುಗಳನ್ನು. ಕೈಲಿರೋದು ಒಂದು ಸಣ್ಣ ಕೋಲು ಕೈಲಿರೋದು. ಎಂತ ಪರಿಸ್ಥಿತಿ ಅಲ್ವಾ? ಅದಕ್ಕೊಂದು ಶ್ಲೋಕ ಹೇಳಿದ್ವಿ ನಾವು ಕೊನೆಯಲ್ಲಿ. ವಿಜೇತವ್ಯ ಲಂಕಾ ಹೇಳಿದ್ವಾ? ಚರಣ ತರಣೀಯೋ ಜಲನಿಧಿ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾ ನೋಪಕರಣೆ. ನಿಂಗೆ ಗೊತ್ತಲ್ಲ ಮತ್ತೆ, ನಿಂಗೆ ಮೊದಲೇ ಬರುತ್ತದು. ಹೇಳಿದ್ವಾ? ನೀವು ಬರ್ಕೊಂಡಿದ್ದೀರಾ? ಕರೆಕ್ಟ್. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಉಪಕರಣದಲ್ಲ, ಅಂತಃಕರಣದಲ್ಲಿ ಇರೋದು, ಅಂತಃಸತ್ವದಲ್ಲಿ ಇರೋದು. ರಾಮನ ಉದಾಹರಣೆ ಕೊಟ್ಟಿದ್ವು ಅಲ್ವಾ? ಸಮುದ್ರ ದಾಟಬೇಕು ರಾಮನಿಗೆ, ಲಂಕೆಯನ್ನು ಗೆಲ್ಲಬೇಕು, ರಾವಣ ಶತ್ರು, ಎಷ್ಟೋ ರಾಕ್ಷಸರಿದ್ದಾರೆ. ಅವನ ಜೊತೆಗಿರೋರು ಬರೀ ಮಂಗಗಳು, ರಾಮನ ಜೊತೆಗಿರೋರು ಮಂಗಗಳು ಮತ್ತು ಕರಡಿಗಳು. ಆದರೂ ರಾಮ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ರಾವಣನನ್ನು ಗೆಲ್ತಾನೆ. ಒಬ್ಬ ರಾಮ. ತಥಾಪ್ಯೇಕೋ ರಾಮ ಸಕಲ ಮಹೋಧಿ ರಾಕ್ಷಸ ಕುಲಂ. ನಿಮ್ಗೆ ಹಿಂದಿಂದಿಂದಲೇ ನೆನಪಿದೆ, ಅವಾಗಿಂದೆಲ್ಲ ಈ ಲೇಟೆಸ್ಟ್ ಮರ್ತೋಗಿದ್ಯಲ್ಲ ಸ್ವಲ್ಪ. ಈ ಶ್ಲೋಕ ನೆನಪಿದ್ಯಾ? ಶ್ಲೋಕ ಹೇಳಿದ್ವಾ? ಅದ ಬೋರ್ಡಲ್ಲಿ ಬರ್ಸಕ್ ಹೇಳಿದ್ವಿ, ಆಮೇಲೆ ಅದಾಗಿಲ್ಲ ಬಹುಶಃ ಅದು. ನೆಕ್ಸ್ಟ್ ಮುಂದಿನ ಸತಿ ಪಾಠ ಮಾಡ್ತೀವಿ ಅದನ್ನ. ತುಂಬಾ ಚೆನ್ನಾಗಿದೆ ಶ್ಲೋಕ ಅದು. ವಿಜೇತವ್ಯ ಲಂಕಾ ಅದ್ ಹೇಳಿ ನಿಲ್ಲಿಸ್ತೀವಿ, ಲಾಸ್ಟ್ ಅದನ್ನೇ ಮುಕ್ತಾಯ ಮಾಡ್ತೀವಿ ಅದನ್ನ ಹೇಳಿ. ಅದು ಇನ್ನೊಂದ್ಸತಿ ಉದಾಹರಣೆ ಕೊಡ್ತೀವಿ ನಮ್ಗೆ ಅದನ್ನ. ಅದು ರಾಮನ ಉದಾಹರಣೆ. ಇದು ಸೀತಾಪಹರಣ ಆಗಿದೆ, ರಾಮ ಸೀತೆಯನ್ನು ಮರಳಿ ಪಡಿಬೇಕು. ಅವನ ಮುಂದಿರೋ ಸವಾಲು ಎಷ್ಟು ದೊಡ್ಡದು. ಸೀತಾಪಹರಣ ಆಗಿದ್ದೆಲ್ಲಿ? ಪಂಚವಟಿಯಲ್ಲಿ. ಅಪಹರಣ ಆದ ಜಾಗ ಪಂಚವಟಿ. ಅಲ್ಲಿಂದ ಸಮುದ್ರಕ್ಕೆ ಎಷ್ಟು ದೂರ ಆಗುತ್ತೆ? ಪಂಚವಟಿಯಿಂದ ಅಂದ್ರೆ ಈಗ ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ ಇದೆಯಲ್ಲ, ಅದು ಪಂಚವಟಿ. ಅಲ್ಲಿಂದ ಸಮುದ್ರಕ್ಕೆ ಎಷ್ಟು ದೂರ ಆಗುತ್ತೆ? ಅಲ್ಲಿವರೆಗೆ ಹೋಗ್ಬೇಕು ರಾಮ. ಅದಕ್ಕಿಂತ ಮೊದಲು ಪತ್ತೆ ಮಾಡಬೇಕು, ಎಲ್ಲಿ ಹೋಗಿದ್ದಾಳೆ ಸೀತೆ ಅಂತ, ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಬೇಕು. ಅವನೇನು ಹೇಳೋಗಿದ್ದಾನ ರಾವಣ? ಏನ್ ಕ್ಲೂ ಕೊಟ್ಟೋಗಿದ್ದಾನ? ಏನಿಲ್ಲ ಅಲ್ವಾ? ಏನೊಂದು ಸುಳಿವಿಲ್ಲದೆ ಆಕೆ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಬೇಕು.
ಪತ್ತೆ ಮಾಡಿದ ಮೇಲೆ ಪಂಚವಟಿಯಿಂದ ಅಂದ್ರೆ ಈ ಮಹಾರಾಷ್ಟ್ರದ ಪರಿಸರ, ಅದು ಮಹಾರಾಷ್ಟ್ರದ ಮಧ್ಯಭಾಗ, ಅದು ಅಲ್ಲಿಂದ ಸಮುದ್ರಕ್ಕೆ ಹೋಗ್ಬೇಕು. ರಾಮೇಶ್ವರ, ಧನುಷ್ಕೋಟಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ಬೇಕು. ಎಷ್ಟು ದೂರ ಅದು, ಆಯ್ತಾ? ಸಮುದ್ರಕ್ಕೆ ಹೋಗಿ ನಿಂತ ಮೇಲೆ, ಸಮುದ್ರ ತೀರಕ್ಕೆ ಹೋಗಿ ನಿಂತ ಮೇಲೆ ರಾವಣನ ವ್ಯವಸ್ಥೆ ಹೇಗಿದೆ ಅಂದ್ರೆ 100 ಯೋಜನ ಸಮುದ್ರ, ಒಂದು 100 ಯೋಜನದ ಸಮುದ್ರ, ನೌಕೆ ಇಲ್ಲ, ವಿಮಾನ ಇಲ್ಲ, ಕಾಲ್ನಡಿಗೆಯಲ್ಲಿ ದಾಟ್ಕೊಂಡು ಹೋಗ್ಬೇಕು ಸಮುದ್ರವನ್ನ. ಬರಿಗಾಲು ಬರಿಗೈಯಿಂದ ದಾಟಿ ಹೋಗ್ಬೇಕಾಗತ್ತೆ. 100 ಯೋಜನ ಸಮುದ್ರ ದಾಟಬೇಕು. ಆಮೇಲೆ 100 ಯೋಜನ ಕಾಡಿದೆ ಮುಂದೆ. 100 ಯೋಜನ ಸಮುದ್ರ ದಾಟಿದ ಮೇಲೆ, ಲಂಕೆ ಪ್ರವೇಶ ಮಾಡಿದ ಮೇಲೆ 100 ಯೋಜನದ ಕಾಡಿದೆ ಅಲ್ಲಿ. ಆ ಕಾಡಲ್ಲಿ ಎಲ್ಲಿ ರಾಕ್ಷಸರು ಅಡಿಗೆ ಕೂತ್ಕೊಂಡಿರ್ತಾರೋ ಗೊತ್ತಿಲ್ಲ. ರಾಕ್ಷಸ ಸೈನ್ಯಗಳು ಎಲ್ಲಿ ಗೆರಿಲ್ಲಾ ವಾರ್ತಾರ, ಎಲ್ಲಿ ಹುದುಗೆ ಕೊಡ್ತೇವೆ, ಅಡಿಗೆ ಕೊಡ್ತೇವೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿರುತ್ತೆ, ರಾಕ್ಷಸರಿಗೆ ಆ ಜಾಗ ಚೆನ್ನಾಗಿ ಗೊತ್ತಿರುತ್ತೆ. ಇವ್ರಿಗೆ ಗೊತ್ತಿರುತ್ತೆ ಏನು? ಗೊತ್ತಿರಲ್ಲ. 100 ಯೋಜನದ ಕಾಡು ದಾಟಿರ್ಬೇಕು. ಆಮೇಲೆ 100 ಯೋಜನ ಹಿಂಗತ್ಬೇಕು. ತ್ರಿಕೂಟ ಪರ್ವತದ ನೆತ್ತಿ ಮೇಲಿದೆ ಲಂಕೆ. ತ್ರಿಕೂಟ ಪರ್ವತದ ಶಿಖರದಲ್ಲಿದೆ ಲಂಕೆ. ಆ ತ್ರಿಕೂಟ ಪರ್ವತ ಅಂದ್ರೆ ಹಿಂಗಿದೆಯಂತೆ, ಅದು ಹಿಂಗಲ್ಲ, ಹಿಂಗಿದೆ ಅದು. ಹಿಂಗತ್ಬೇಕು. ಅವ್ರು ಮೇಲಿರ್ತಾರೆ ರಾಕ್ಷಸರು, ಇವ್ರು ಕೆಳಗಡೆ ಇರ್ತಾರೆ. ಮೇಲಿಂದ ಅಟ್ಯಾಕ್ ಮಾಡಬಹುದು ಅವರು. ಯಾವ್ದು ಈಸಿ ಹೇಳಿ ನೀವು? ಮತ್ತೆ ಕೆಳಗಿಂದ ಎದುರಿಸೋ ಸುಲಭನಾ? ಹಾಗಾಗಿ 100 ಯೋಜನ ಸಮುದ್ರ, ಆಮೇಲೆ 100 ಯೋಜನ ಕಾಡು, ಆಮೇಲೆ 100 ಯೋಜನ ಹೀಗೆ ಹತ್ತಬೇಕು. ಆಮೇಲೆ ತುಂಬಾ ಭದ್ರವಾಗಿರ್ತಕ್ಕಂಥ ಕಂದಕಗಳು, ಕೋಟೆಗಳು ಇದಾವೆ. ಕಂದಕಗಳು ಅಂದ್ರೆ ಆಳವಾದ ಕಾಲುವೆಗಳು, ಆಳವಾಗಿರ್ತಕ್ಕಂಥ ಕಾಲುವೆಗಳು, ಮೊಸಳೆಗಳಿರ್ತವೆ ಅದರಲ್ಲಿ. ಆ ಕಾಲುವೆಗಳಲ್ಲಿ ಅದನ್ನ ದಾಟ ಹೋಗ್ಬೇಕು. ಅದಾದ್ಮೇಲೆ ಕೋಟೆಗಳಿದೆ. ಅದಾದ್ಮೇಲೆ ರಾಕ್ಷಸರು, ಕೋಟ್ಯಂತರ ರಾಕ್ಷಸರಿದ್ದಾರೆ. 36 ಕೋಟಿ ರಾಕ್ಷಸ ನಾಯಕರು ಅಂತ. ಅವರಲ್ಲಿ ವರಬಲ ಇದೆ, ಮಾಯಾಬಲ ಇದೆ, ಮೋಸ ಮಾಡ್ತಾರೆ ಅವರು, ಮಾಯಾಬಲ ಇದೆ, ಶಸ್ತ್ರಾಸ್ತ್ರಗಳ ಬಲ ಇದೆ. ಕಪಿಗಳ ಕೈಯಲ್ಲಿ ಶಸ್ತ್ರಾಸ್ತ್ರ ಏನೂ ಇಲ್ಲ. ಕಪಿಗಳು ಅಸ್ತ್ರಶಸ್ತ್ರ ಹಿಡಿಯಲ್ಲ. ಸಾಮಾನ್ಯವಾಗಿ ಕಪಿಗಳು ಕತ್ತಿ, ಗದೆ ಇವೆಲ್ಲ ಹಿಡಿಯಲ್ಲ. ಹನುಮಂತ ಗದೆ ಹಿಡಿದಿಲ್ಲ. ಮೂಲ ರಾಮಾಯಣದ ಪ್ರಕಾರ, ನಿಜವಾದ ರಾಮಾಯಣದ ಪ್ರಕಾರ ಹನುಮಂತ ಗದೆ ಹಿಡಿದಿಲ್ಲ. ಹನುಮಂತ ಯುದ್ಧ ಮಾಡಿದ್ದು ಬಂಡೆಗಳನ್ನು ಎತ್ಕೊಂಡು ಯುದ್ಧ ಮಾಡ್ತಾನ. ದೊಡ್ಡ ದೊಡ್ಡ ಮರಗಳನ್ನ, ಬಂಡೆಗಳನ್ನ, ಪರ್ವತ ಶಿಖರಗಳನ್ನ ತಗೊಂಡು ಯುದ್ಧ ಮಾಡ್ತಾನ ಅವನು, ಹೊರತು ಗದೆ ತಗೊಂಡು ಯುದ್ಧ ಮಾಡೋದಲ್ಲ ಹನುಮಂತ. ಹಾಗಾಗಿ ಅಸ್ತ್ರಶಸ್ತ್ರಗಳಿದಾವೆ ರಾಕ್ಷಸರಲ್ಲಿ, ಇವೆಲ್ಲ ಇದೆ ಅಂತ. ರಾಮ ಇವೆಲ್ಲವನ್ನೂ ದಾಟಿ ಸೀತೆಯ ಸುಳಿವನ್ನು ಪತ್ತೆ ಹಚ್ಚಿ ಸಮುದ್ರ ಪರ್ಯಂತ ಬಂದು, ಸಮುದ್ರವನ್ನು ದಾಟಿ, ಸಮುದ್ರಕ್ಕೆ ಸೇತುವೆ ಕಟ್ಟಿ, ಸಮುದ್ರವನ್ನು ದಾಟಿ, ಕಾಡಲ್ಲಿ 100 ಯೋಜನ ಕಾಡು, 100 ಯೋಜನ ಬೆಟ್ಟ ಹತ್ತಿ, ಕಂದಕಗಳು, ಕೋಟೆಗಳನ್ನ ಮೀರಿ ನಿಂತು ಅಷ್ಟೂ ರಾಕ್ಷಸರನ್ನು ಸದೆ ಬೆಳಿತಾನಲ್ವಾ. ರಾಮನ ಬಳಿ ದೊಡ್ಡ ದೊಡ್ಡ ಉಪಕರಣಗಳಿರ್ಲಿಲ್ಲ. ರಾವಣನ ಬಳಿ ಅಂತ ಉಪಕರಣಗಳಿದ್ವೋ, ಕೋಟೆ, ಕೊತ್ತಲ, ಅದ್ಯಾವುದು ರಾಮನ ಬಳಿ ಇರಲಿಲ್ಲ. ಅವನ ಬಳಿ ಇದ್ದಿದ್ದು ಕೇವಲ ಕಪಿಗಳು ಮತ್ತು ಕರಡಿಗಳು. ಗೆದ್ದಿಲ್ವ ರಾಮ? ಹಾಗಾಗಿ ಉಪಕರಣ ಮುಖ್ಯ ಅಲ್ಲ, ಅಂತಃಕರಣ ಮುಖ್ಯ, ಅಂತಃಸತ್ವ ಮುಖ್ಯ. ಉತ್ತಂಕದಲ್ಲಿ ಅಂತಃಸತ್ವ ಇದ್ರೆ ಗೆಲ್ತಾನೆ, ಇಲ್ಲ ಅಂದ್ರೆ ಗೆಲ್ಲಲ್ಲ. ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಮುಂದಿನ ಪಾಠದಲ್ಲಿ ನೋಡ್ಬೇಕಾಗಿದೆ ಅಂತ. ಅವನ ಮುಂದೆ ನಾಗಲೋಕ ಇದೆ, ಲಕ್ಷಾಂತರ ಕೋಟ್ಯಂತರ ನಾಗರುಗಳಿದ್ದಾರೆ. ಕೆಲವು ನಾಗರುಗಳು ಹೇಗಿದ್ದಾರೆ ಅಂದ್ರೆ ನೋಡಿದ್ರೆ ಸಾಕು ಸತ್ತೋಗ್ತಾನ ಅವನು. ಕಚ್ಚಬೇಕು ಅಂತಿಲ್ಲ ಅಂತ. ದೃಷ್ಟಿ ವಿಷ ಅಂತ, ನೋಟವೇ ಸಾಕಂತೆ ಅಂತ. ಉಸಿರಿದ್ರೆ ಬೆಂಕಿ ಹೊರಗೆ ಬರುತ್ತೆ, ಕಚ್ಚಿದ್ರೆ ಬೆಂಕಿ ಬರುತ್ತೆ ಅಂತ ನಾಗಗಳಿದಾವಲ್ಲಿ. ಅವೆಲ್ಲವುಗಳ ಮಧ್ಯೆ ತಕ್ಷಕ ಇದ್ದಾನೆ. ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲ, ಆ ಕುಂಡಲ ಎಲ್ಲಿದೆಯೋ ಗೊತ್ತಿಲ್ಲ. ಇದೇ ತರ ಇದೆ, ರಾಮನ್ ತರನೇ ಇದೆ ಸಂದರ್ಭ ಉತ್ತಂಕನದ್ದು. ಹೇಗ್ ಮಾಡ್ತಾನ ಮುಂದೆ ನೋಡೋಣ. ಅದನ್ನ ತುಂಬಾ ಖುಷಿಯಾಗಿದೆ. ನಾವು ಕೇಳಿದ್ದನ್ನೆಲ್ಲ ನೀವು ಹೇಳಿದಿರಿ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಮೇಲ್ಪಟ್ಕೊಂಡಿದ್ದೀರಿ, ಕಥೆ ತಿಳ್ಕೊಂಡಿದ್ದೀರಿ, ತತ್ವ ತಿಳ್ಕೊಂಡಿದ್ದೀರಿ, ಉದಾಹರಣೆ ತಿಳ್ಕೊಂಡಿದ್ದೀರಿ. ತುಂಬಾ ಸಂತೋಷ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ, ಹೊಸ ಒಂದ್ ಮಕ್ಕಳಿಗೆಲ್ಲ ಹೇಳಿ ಕಥೆ.